ಕುತ್ಕೊಳ್ಳಿ ಸರ್, ನೀವು ಕುತ್ಕೊಳ್ಳಿ. ಕುತ್ಕೊಂಡ ನಾನು ಹೇಳ್ತೀನಿ. ಇಲ್ಲ ನೀವು ಕುತ್ಕೊಳ್ಳಿದ್ದಾರೆ, ನಾನು ಅಲ್ಲಿ ಕೂತ್ಕೊತೀನಿ, ಒಳಗೆ ಕೂತ್ಕೊತೀನಿ. ನಮಸ್ಕಾರ. ಆಯ್ತಾ? ನಾನು ಚೆನ್ನಯ್ಯ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ. ನೀವಿಲ್ಲಿ ನೋಡ್ತಾ ಇರ್ಬೋದು ಪಾಪ ಇವರು ಶ್ರೀನಿವಾಸ್ ಅಂತ, ಎಡವಾಣಿ ಶ್ರೀನಿವಾಸು, ನಮ್ಮ ಕುಣಿಗಲ್ ತಾಲೂಕಿನ SC/ST ಘಟಕದ ಅಧ್ಯಕ್ಷರು. ಮತ್ತೆ ಯಾವುದು ಎಡವಾಣಿ ಇಲ್ವಾ? ಎಡವಾಣಿ ನೋಡಿ. ಈ ವ್ಯಕ್ತಿಗೆ ಇದು ಸ್ಥಿತಿ. ಆಪರೇಷನ್ ಆಗಿ ಓಡಾಡಿ ಸರಿ ಟೈಮ್ ಸರಿ ಊಟ ತಿಂದೆ ಇದೇ ಒಂದು ಕೆಲಸಕ್ಕೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ವಿಚಾರವಾಗಿ ಓಡಾಡಿ ಟೈಮ್ ಸರಿ ಊಟ ತಿಂದೆ ಈ ವ್ಯಕ್ತಿ ಈ ಸ್ಥಿತಿಗೆ ತಂದ್ಕೊಂಡು ಆಪರೇಷನ್ ಆಗಿ ಏನಾಗಿದೆ ಅಪ್ಪಣಿ ಸರ್ ಹರಿಣಿಯಾಗಿ ಆಪರೇಷನ್ ಆಗಿ ಈಗ ಆದ್ರೂ ಬಿಡಬಾರ್ದು, ನಾನು ಹೋರಾಟನ ಇಷ್ಟಕ್ಕೆ ನಿಲ್ಲಿಸಬಾರ್ದು. ಅದು ಯಾರ್ದೋ ಅಪ್ಪನಿಗೆ ಕೆಲ್ಸಕ್ಕೆ ಹೋಗಲ್ಲ, ನಮ್ಮ ಅಪ್ಪಂದು ನನ್ನ ಜಾಗನ ನಾನು ಪಡ್ಕೋಬೇಕು ಅಂತ ಇಷ್ಟೆಲ್ಲ ಹೋರಾಟ ಮಾಡ್ತಿದ್ದಾರೆ ಇವ್ರು. ಇಲ್ಲಿ ನೋಡಿ ಎಷ್ಟಿದೆ ಬಂಡ್ಲುಗಳು. ಇವರು ತಿರುಗದಲ್ಲೇ ಇರೋ ಜಾಗ ಇಲ್ಲ, ಓಡಾಡ್ದಲ್ಲೇ ಇರೋ ಕಚೇರಿಗಳಿಲ್ಲ, ಚಪ್ಪಲಿ ಸೌದೋಗ್ಬಿಟ್ಟವೆ. ಈಗ ಲಾಸ್ಟ್ ಅಲ್ಲಿ ಕೊನೆಗೆ ಆಪರೇಷನ್ ಮಾಡಿಸ್ಕೊಂಡ್ಬಂದು ಇಲ್ಲಿ ಕುಂತಿದ್ದಾರೆ. ತಹಶೀಲ್ದಾರ್ ಹತ್ರ ನಾವು ಬೆಳಿಗ್ಗೆ ತಹಶೀಲ್ದಾರ್ ಕಚೇರಿ ಮುಂಭಾಗ ನಾವು ಧರಣಿ ಕುಂತ ಸಂದರ್ಭದಲ್ಲಿ ಒಂದು 3 ಅವರ್ ಬೆಳಿಗ್ಗೆ ನಾವು 10 ಗಂಟೆಗೆ ಕುಂತ್ಕೊಂಡಿದ್ದೆ. ಈ ವ್ಯಕ್ತಿ ವಿಜಯ್ ಕುಮಾರ್ ಅಂತ, ಯಾರೇನ ವಿಜಯ್ ಕುಮಾರ್ ಅಂತೆ, ವಿಜಯ್ ಕುಮಾರ್ ಫೋನ್ ಮಾಡಿದ್ರೆ ಅಮೃತೂರಿಂದ ಈಗ ಬಂದಿದ್ದಾರೆ. ಟೈಮ್ ಎಷ್ಟು ಈಗ? 2 ಗಂಟೆ ಬಂದಿಲ್ಲ. 10ರಿಂದ 11, 12, 1, 2, 4 ಅವರು ಆಮೆ ನಡ್ತಲ್ಲಿ ಬಂದಿದ್ದಾರೆ. ದಂಡಾಧಿಕಾರಿಗೆ ಬೆಲೆ ಇಲ್ಲ, ಸಾರ್ವಜನಿಕರಿಗೆ ಹೆಂಗ್ ಸಿಗ್ತೀರ? ತಹಶೀಲ್ದಾರ್ ಕರೆ ಮಾಡಿರೋದಕ್ಕೆ ಹೇಳಿ ಸರ್. ಏನ್ ಸರ್ ಇದು? ತಳಿ ಸರ್, ಆಯ್ತು. ಈಗ 7ನೇ ತಾರೀಕು ಒಂದು ಲೆಟರ್ 7/7/7ನೇ ತಾರೀಕು ಫೋನ್ ಕಟ್ ಮಾಡಿ ಸರ್. ನೀವು ಫೋನ್ ಕಟ್ ಮಾಡಿ ಫೋನ್ ನಿಮ್ಗೆ ಇಷ್ಟ ಬಂದ ಮಾಡಕ್ಕಲ್ಲ. ಯಾರು ಸ್ಪಂದಿಸ್ರಿ ಫಸ್ಟ್, ನೀವು ಕಟ್ ಮಾಡಿ ಫೋನ್. ಅಡ್ಡ ದುಡ್ಡಿ ಮಾಡಕ್ಕಿಲ್ಲ, ಯಾರೊಬ್ಬ ಮನೆ ಹಾಕ್ತಲ್ಲ. ಇಲ್ಲಿ ಎಷ್ಟೊತ್ತಾಗಿ ತಹಶೀಲ್ದಾರ್ ಫೋನ್ ಮಾಡಿ ನಿಮ್ಗೆ? ಏನಪ್ಪ ಜಿ, ನಾನು ಯಾವ್ದೋ ಬೇರೆ ಟೆನ್ಷನ್ ಇದ್ದೇನೆ. ನೀನ್ ದುಡ್ಡು ಬೇಕು ಅಂದ್ರೆ ಯಾವ ತರ ಇಸ್ಕೋ. ಇವರು ವಿಜಯ್ ಕುಮಾರ್ RI ಅಂತ ಈ ವ್ಯಕ್ತಿ ಸತತ 2 ವರ್ಷದಿಂದ ಇವ್ರಿಗೆ ಕೆಲಸ ಮಾಡ್ಕೊಡ್ದೆ ಅಲಿಸ್ತಾನೆ ಇದಾರೆ. ಇವ್ರಿಗೆ ರಾಜಕೀಯ ಮುಖಂಡರು ಒತ್ತಡ ಇದೆಯೋ ಅಥವಾ ಯಾರು ಪ್ರೆಸರ್ ಇದೆಯೋ ಇಲ್ಲ ಯಾರ್ದಾದ್ರು ಏನ್ ಕೆಲಸ ಮಾಡಕ್ ಹೋದ್ರೋ ಗೊತ್ತಿಲ್ಲ. ಸೊ ಅಧಿಕಾರಿಗಳಾದ್ಮೇಲೆ ಸ್ಪಂದಿಸ್ಬೇಕು, ಕೆಲಸ ಮಾಡಬೇಕು. ನಿಮ್ಮ ಅಹಂಕಾರಗಳು ಇವನ್ನ ಇಲ್ಲೆಲ್ಲ ತೋರ್ಸಕ್ ಹೋಗ್ಬಾರ್ದು. ಸಮಾಜ ಸೇವೆ ಮಾಡಕ್ಕಿರೋ, ಜನರ ಸೇವೆ ಮಾಡಕ್ ನೀವು ಇಲ್ಲಿರೋದು. ಈಗ ಕೂಡ ಅಲ್ಲ ಕೇಳ್ತಾ ಪುಕ್ಸಟ್ ಎಲ್ಲ ನೀವು ಇಲ್ಲಿರೋದು. ನಾವು ಸಂಬಳ ಕೊಟ್ಟು ನಿಮ್ಮನ್ನ ಕೆಲ್ಸಕ್ಕೆ ಇಟ್ಕೊಂಡು ಗಾಂಚಲಿಗಳು ಬಿಟ್ಟು ಕೆಲಸ ಮಾಡಿಸ್ಕೊಡ್ಬೇಕು. ಎಷ್ಟು ದಿನ ಅಲಿತಿದ್ದಾರೆ ಇವರು? ಎಷ್ಟು ದಿನ ಅಲಿತಾರೆ? 7ನೇ ತಾರೀಕು ಒಂದು ಲೆಟರ್ ಹಾಕಿದ್ದಾರೆ ರೇಡಿಯೋದ ಮಾತಾಡಿ. ಪಾಣಿಕರಣ ಮಾಡಕ್ಕೆ ಆಗಿದೆಯಾ? ಪಾಣಿ ಇಂಡೀಕರಣ ಮಾಡಕ್ಕೆ ನಿಮ್ಗೆ ಗೊತ್ತಿಲ್ಲ. ನಂಗೇನ್ ಗೊತ್ತು? ಅವ್ರಿಗೆ ಏನ್ ಗೊತ್ತಿದೆ ಸರ್? ಒಂದು ಏಪ್ರಿಲ್ನಲ್ಲಿ 7 ಕರ್ಕೊಂಡು ಅಕ್ವಿಸಿಷನ್ ಆಗಿದೆ ಅಂತ ಹೇಳಿದ್ರೆ, ಬಟ್ ಅಲ್ಲಿ ಅಕ್ವಿಸಿಷನ್ ಆಗಿರೋ ಪಾರ್ಟಿಯಲ್ಲಿ ಪಾಣಿ ಗೊತ್ತಿಲ್ಲ. ಗೊತ್ತಿರೋದ್ರಲ್ಲಿ 200 ಎಕರೆ ಒಂದು ಏಪ್ರಿಲ್ ಗೊತ್ತಾಗ ಅದಕ್ಕೆ ಅದನ್ನ ಕ್ಲಾರಿಫಿಕೇಶನ್ ಲೆಟರ್ ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಸರಿ. ಈಗ ಆಯ್ತು. 1 ಎಕರೆಯಲ್ಲಿ ನೀವು ದಾಖಲಾತಿ ಇಲ್ಲ ಅಂತ ನೀವು ಹೇಳಿದ್ರಿ. ಪಾಣಿ ಸರಿ ಸರ್, ಆಯ್ತು ರೀ. 1 ಎಕರೆಯಲ್ಲಿ ಇಲ್ಲ, ಆಯ್ತಾ? ಇವರು ಯಾವ ಆಧಾರದ ಮೇಲೆ 1 ಎಕರೆಯಲ್ಲಿ ಕೋಡಿ ಮಾಡ್ಕೊಂಡು ಹೋಗ್ಬೋದು? ಅದಕ್ಕೆ ಎಷ್ಟು ದಿನ ಬೇಕ್ರಿ? ಇಲ್ಲ ಐತಲ್ರಿ ಡಾಕ್ಯುಮೆಂಟ್, ಇಲ್ಲ ಐತಲ್ರಿ ನಿಮ್ಮ ನೀವು 2012 ಇಸ್ವಿಲೆ ನೋಡಿ 2012 ಡಾಕ್ಯುಮೆಂಟ್ ಇದೆ. ನಾನು ಹೇಳ್ತೀನಿ ಕೇಳ್ರಿ. ಮಾಡೋದು ಅಲ್ಲಿ ಅವನು ಪಾಣಿ ಗೊತ್ತಾ ಇಲ್ಲ. ಇಲ್ಲಿ ಬಂದಿದೆ ಡಾಕ್ಯುಮೆಂಟ್. 2012ರಲ್ಲಿ ನೀವೆಲ್ಲ ಮಾಡಿ ವಿಜಯ್ ಕುಮಾರ್ ಮಾತಾಡ್ರಿ. 2012 ಇಸ್ವಿಯಲ್ಲಿ ನಿಮ್ಮ ADLR ಅಕ್ವಿಜಿಷನ್ಗೆ ಬಾಡಿ ಮಾಡಿ ಕೊಟ್ಟವ್ರೆ. ಯಾವ ಆಧಾರದ ಮಾಡಿದ್ರೆ ತಗೊಳ್ಳಪ್ಪ. ಈಗ ಆಯ್ತು. 2012 ಇಸ್ವಿಯಲ್ಲಿ ನಿಮ್ಮ ADLR ಇದನ್ನ ಹೆಂಗ್ ಮಾಡಿದ್ರು? ನಿಮ್ ADLR ತಾನೆ, ನಿಮ್ ಡಿಪಾರ್ಟ್ಮೆಂಟ್ ತಾನೆ, ನೀವೇ ತಾನೆ ಡಿಪಾರ್ಟ್ಮೆಂಟ್ ಸೈನ್ ಹಾಕೊಟ್ಟಿರೋದು, ನಿಮ್ ಡಿಪಾರ್ಟ್ಮೆಂಟ್ ಮಾಡ್ಕೊಟ್ಟಿರೋದು. 1 ಎಕರೆಯಲ್ಲಿ ಪಾಣಿ ಇಲ್ಲ ಅಂದ್ಮೇಲೆ ಹೆಂಗೆ ದುಡ್ಡನ್ನ ರಿಲೀಸ್ ಮಾಡಿದ್ರೆ? ಆಯ್ತು, ಡಾಕ್ಯುಮೆಂಟ್ಸ್ ಏನೆಲ್ಲ ದುಡ್ಡು ಹೆಂಗ್ ಬರ್ತಾವ್ರೆ? ಆಯ್ತು ಒಲೆ, ಅದಕ್ಕೆ ಕ್ಲಾರಿಫಿಕೇಶನ್ ಲೆಟರ್ ಬರ್ಬೇಕು. ಎಷ್ಟು ದಿನ ಬೇಕ್ರಿ? ಆಯ್ತು, ಕ್ಲಾರಿಫಿಕೇಶನ್ ಕೇಳಕ್ಕೆ ನಿಮ್ಮ ಮುಂದೆನೆ ಬಂದು ಕಳಿಸೋದಾನೆ. ಎಷ್ಟು ಸತಿ ಬೇಕು ಕ್ಲಾರಿಫಿಕೇಶನ್? ಅಂತ ಕೇಳಿ. ಆಯ್ತು, ಪೋಸ್ಟ್ ಮ್ಯಾನ್ ಕೆಲಸ ಮಾಡೋಣ ನನಗೆ. ನೀವು ಎಷ್ಟು ದಿನ ಆಯ್ತು ಲೆಟರ್ ಹಾಕಿ? ಬರ್ಲಿ ಬಿಡಿ. ಎಷ್ಟು ದಿನ ಆಯ್ತು ಲೆಟರ್ ಹಾಕಿ? ಅಲ್ಲ ಮಾತಾಡ್ರಿ, ಸ್ಪಂದಿಸಿ ಪಬ್ಲಿಕ್ಗೆ ರಿಪ್ಲೈ ಮಾಡಿ.
10 ಹೋಗಿದೆ. 10 ವಾರ ಹೋಗಿದೆ. ಎಷ್ಟು ದಿನಕ್ಕೆ ಬೇಕು ನಿಮ್ಗೆ ಪೋಸ್ಟ್ ಪೇಜ್ ಕೆಲಸ ಬಿಟ್ರೆ ಬೇರೆ ಅಲ್ಲಿಂದ ಏನು ವರದಿ ಮತ್ತು ಏನು ತಗೊಳ್ಳೋದೇನಿಲ್ಲ. ಬನ್ನಿ ಆ ದಯವಾಗಿ ಎಲ್ಲ help ಮಾಡಿ. ನೋಡಿ ಸ್ನೇಹಿತರೆ, ಒಂದು ದಿವಸಕ್ಕೆ ಎಷ್ಟು ಸಮಸ್ಯೆಗಳು ಬರ್ತವೆ ಅಂದರೆ ಸರಿಯಾದ ರೀತಿಯಲ್ಲಿ ಕಚೇರಿಗಳು ನಡೆದ್ರೆ ಇವೆಲ್ಲ ಸಮಸ್ಯೆಗಳು ಇರಲ್ಲ. ಎಲ್ಲ ಕಂಪ್ಲೀಟ್ ಗೊತ್ತಿದೆ. ಈಗ ಡಾಕ್ಯುಮೆಂಟ್ ಬೇಕು, ಪ್ರತಿಯೊಂದು ಡಾಕ್ಯುಮೆಂಟ್ ನಾನೇ ಕೊಟ್ಟಿದ್ದೀನಿ. ಈಗ ರೋಡ್ ಅಕ್ವಿಜಿಷನ್ ಆಗಿದೆ ಅಂತಂದ್ರು, ರೋಡ್ ಅಕ್ವಿಜಿಷನ್ ಆಗಿರೋ ಫೈಲ್ ಅಂತ ಕಂಪ್ಲೇಂಟ್ ಮಾಡಿದ್ರಿ. ಚಾರ್ಜ್ ಕೊಟ್ಟ ನಂತರ ಆಮೇಲೆ ಹೋಗಿ ಅಂತ ಹೇಳಿದ್ದೆ ನಾನು ಅವರಿಗೆ. ತಳಿ ಸರ್, ರವಿ ಸರ್, ಈಗ 1 ಎಕರೆಯಲ್ಲಿ ಜಾಗ ಗೊತ್ತಿಲ್ಲ ಅಂತ ಹೇಳ್ತಾರೆ. 1 ಎಕರೆಯಲ್ಲಿ ಜಾಗ ಇಲ್ಲ ಅಂದಮೇಲೆ ದುಡ್ಡು ಯಾವಾಗ ಮೇಲೆ ಅವರು 4 ವರ್ಷ ದುಡ್ಡನ್ನ ತೊಗೊಂಡ್ರು. ಹೆಂಗೆ ಪಾಣಿ ಗೊತ್ತಾಗ್ತದೆ? ಈಗ ನಮ್ಗೆ ಕೇಳ್ತಾ ಇದ್ದಾರೆ 1 ಎಕರೆ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಹೇಳ್ತೀವಿ. ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಹೇಳಿದ್ಮೇಲೆ ಅವ್ರು ಹೆಂಗೆ ಪಾಣಿ ಗೊತ್ತೋ ಹೆಂಗೆ ದುಡ್ಡು ತಗೊಂಡು ನಿಮ್ಗೆ ಬೇಕಾದ್ರೆ ಎಲ್ಲ ಡಾಕ್ಯುಮೆಂಟ್ಸ್. 2012 ಮೇಡಮ್. 2012 ಲ್ಯಾಂಡ್ ಅಕ್ವಿಸಿಷನ್ ಆಗಿದೆ. ಅಲ್ಲಿ ಕಟ್ಟಾವ ಸೆಕೆಂಡ್ ಪಾಣಿ ಯಾರು ಕಟ್ಟಿಸ್ಬಿಟ್ಟು ಅವ್ರ ಹೆಸರು ಪಾಣಿ ಬರ್ತಾರೆ. ಇದು ಈ ಪೋರ್ಷನ್, ಇದು ಈ ಪೋರ್ಷನ್, ಈ ಎಲ್ಲೋ ಮಾರ್ಕ್ ಆಗಿದೆಯಲ್ಲ ಈ ಪೋರ್ಷನಲ್ಲಿ 25 ಗುಂಟೆ 183 ಆಗಿದೆ. ನಿಮ್ಗೆ ಇವಾಗ ಡೌಟ್ ಏನು? ಇದರಲ್ಲಿ ಯಾರ ಹೆಸರಿಂದ ಆಗಿದೆ ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ. ಯಾರ್ಯಾರ ಹೆಸರು ಬರ್ತಾ ಇದೆ ಈ ಪಾಣಿಯಲ್ಲಿ? ಪ್ರೆಸೆಂಟ್ ಪಾಣಿನೇ ಬರ್ತಾ ಇಲ್ಲ. ನೀನು ಒಟ್ಟು ಹಳೆ ಕೈಬರದ ಪಾಣಿಗಳಲ್ಲಿ ಅಲ್ಮೇಲೆ ಮಾತ್ರ ಬರ್ತಾ ಇದೆ ನೋಡಿ. ಇದರಲ್ಲಿ ಬರ್ತಾ ಇದೆ. ಆಕಾರ ಬಂದು ತಗೊಂಡಿದ್ಯಾ? ಯಾವಾಗ ಹಿಸ್ಸೆಗಳಾಗಿದೆ ನೋಡಿದ್ಯಾ? ಯಾವಾಗ ಹಿಸ್ಸೆಗಳಾಗಿದೆ? A1, A2, A3 ಯಾವಾಗ ಆಗಿದೆ? ಈಗ ಇದ್ರಲ್ಲಿ ಪಾಣಿಯಲ್ಲಿ ಕೂತಿದ್ಯಾ? ಈ ಥರ ಲ್ಯಾಂಡ್ ಅಕ್ವಿಸಿಷನ್ ಆಗಿದೆ ರಸ್ತೆಗೆ ಅಂತ ಮಾಡಿಲ್ಲ. ಈಗ ಲೇಟೆಸ್ಟ್ ಇದ್ದು ಏನು? ಹಲೋ, ನಮಸ್ತೆ, ಹೇಗಿದ್ದೀರಿ ಹರೀಶ್? ನಿಮ್ಗೆ ಏನು ಹೇಳಿದೆ ನಾನು? ನೀವು ಯಾಕೆ ನನ್ನ ಗಮನ ತಂದಿಲ್ಲ ಅದನ್ನು? ನೋಡಿ, ನೀವು ಮಾಡಿರೋ ಕೆಲಸಕ್ಕೆ ಇಲ್ಲಿ ನಾನು ಅನ್ನಿಸ್ಕೋಬೇಕಾಗಿದೆ ಬಂದು. ನೋಡಿ, ಇದನ್ನು ನಾನು ಟಾಲರೇಟ್ ಮಾಡೋದಿಲ್ಲ. ಅರ್ಥ ಆಯ್ತಾ? ನಿಮಗೆ ನೀವು ಬಂದು ಚಾರ್ಜ್ ಕೊಟ್ಟಿಲ್ಲ ಅಂತಂದರೆ ನಾನು ಬಾಯಿ ಮಾತಲ್ಲಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನಿಮಗೆ ರೈಟಿಂಗಲ್ಲಿ ಬರುತ್ತೆ. ನಾನು ಇದನ್ನ ಅಕ್ಸೆಪ್ಟ್ ಮಾಡಿದ್ದಿಲ್ಲ. ನಾನು ನಿಮಗೆ ಕಳಿಸಿ ಆಲ್ಮೋಸ್ಟ್ 4 days ಆಗಿದೆ. ಅರ್ಥ ಆಯ್ತಾ? ಈ ಥರ ನೀವು ಬಿಹೇವಿಯರ್ ನನ್ನ ಹತ್ರ ತೋರ್ಸಕ್ಕೆ ಬಂದರೆ ನನಗೆ ಗೊತ್ತು. ನಾನು ರೈಟಿಂಗಲ್ಲಿ ನನ್ನ ಪೆನ್ ಯೂಸ್ ಮಾಡಿದರೆ ಅರ್ಥ ಆಯ್ತಾ ಪ್ರಾಬ್ಲಮ್ ಆಗುತ್ತೆ ನನಗೆ. ನೋಡಿ, ಫಸ್ಟ್ ಬಂದ್ಬಿಟ್ಟು ಚಾರ್ಜ್ ಕೊಡಿ. ಹೇಳಪ್ಪ ಬಂತಾ? ಇದು ಅಲ್ಮೇಲಮ್ಮ ಅವ್ರಿಗೆ ಇದಾಗಿರೋದು ಅಂತ ಆರ್ಡರ್ ಇದೆಯಂತ, ಲ್ಯಾಂಡ್ ಅಕ್ವಿಸಿಷನ್ ಆರ್ಡರಲ್ಲಿ.
ಇಲ್ಲ ಒಂದು A1 ಆಗಿದೆ. ಲೆಟ್ರ್ ಹಾಕಿದೆ ಅಂದ್ರಲ್ವಾ, ಲೆಟ್ರ್ ಹಾಕಿದ್ದೀನಲ್ವಾ, ಸರಿ ಸರ್. ಬುಕ್ ಅವ್ರಿಂದ ಕೊಟ್ಟಿವ ನನಗೆ ರೆಕಾರ್ಡ್ ಅಂತ RIV ಅವ್ರದಿಂದ ಇಲ್ಲ. ಲೈಬ್ರರಿ ಕಾರ್ಡಿನಲ್ಲಿ ಹಳೇದು ನೋಡಿದ್ಯಾ? 1 A1 A2 ಏನ್ ಮಾಡ್ತೇವೆ? ಲೈವ್ ಮಾಡ್ತಾ ಇದ್ದೀವಿ ಮೇಡಮ್. ಇಲ್ಲ ಮಾಡಲಿ ಮೇಡಮ್. ಕಚೇರಿಲಿ ಮಾಡ್ಬೋದಲ್ಲ ಮೇಡಮ್? ತುಂಬ ಇದೆ ಮೇಡಮ್. ಸ್ವಲ್ಪ ಓಪನ್ ಆಗಿ ಹೇಳ್ತೀನಿ, ಈ ಅಧಿಕಾರಿಗಳು ಕೆಲಸ ಮಾಡೋದಕ್ಕೆ ನಿಮಗೆ ಬೇಡ. ಮೇಡಮ್ ನಿಮಗೆ ಸಾಮಾನ್ಯ ಗೊತ್ತಾಗುತ್ತೆ, ಈ ಡಾಕ್ಯುಮೆಂಟ್ ಅವ್ರು ಎಷ್ಟು ಸಪೋರ್ಟ್ ಮಾಡ್ತಾರೆ, ಬರೀ ಡಾಕ್ಯುಮೆಂಟ್ ನೀವು ಅಧಿಕಾರಿಗಳನ್ನ ಅಲ್ಲಿ ಈಗ ಇವರು ಒಂದು ರಿಪೋರ್ಟ್ ಹಾಕ್ತಾರೆ, ಇಲ್ಲಿ ಕೇಸ್ ವರ್ಕರ್ ಸುಮ್ಮನೆ ಮೆಡಿಕಲ್ ಕೊಟ್ಟಿರ್ತಾರೆ, ನಾವು ನಿಮ್ಮ ಹತ್ರ ಭೇಟಿ ಮಾಡಿಲ್ಲ, ಅದು ಆಗ್ತದೆ. ಈಗ 257 A2 ಆದ್ಮೇಲೆ ಮನೆ ಇದೆಯಾ? ನಾನು ಕೇಳೋದಕ್ಕೆ ಪ್ರಶ್ನೆ ಅರ್ಥ ಮಾಡ್ತೀನಿ. 257 A2 ಅಲ್ಲಿ ಆದ್ಮೇಲೆ ಮಾತ್ರ ಇದೆಯಾ? ಈಗ ಓಡ್ತಾ ಇಲ್ವೇನಪ್ಪ ಮಾಡಿ ಅದು? ಅಂದ್ರೆ ಏನ್ ಅರ್ಥ ಆಯ್ತು? ಒಟ್ಟುಗೂಡಿಸಿದ್ದಾರೆ ಅಂದ್ರೆ ಅರ್ಥ ಕರೆಕ್ಟಾ? ಎಲ್ಲಿ ಮತ್ತೆ A2 A3 ಎಲ್ಲಿ ಫೋನ್ ಮಾಡಿಕೊಟ್ಟಿದ್ರಿ, ಡೇಟರ್ ಒಂದು ಲೆಟ್ರ್ ಹಾಕೋಣ. ಅಲ್ಲ 1 ಇಂಪ್ಲಿಮೆಂಟ್ ಆಗಿದ್ದಾರೆ, ಒಟ್ಟುಗೂಡಿಸಿದ್ದಾರೆ ಅಂತ ಅದರ್ಥ. ಇಲ್ಲ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಓಲ್ಡ್ ಆರ್ಟಿಸಿ 1 A1 1 A2 1 A3 ಆಗಿದೆ ಅಲ್ವಾ? 1 A1 ನಲ್ಲಿ IL ನಂತೆ ಕಾಯಂ, 1 A2 ನಲ್ಲಿ ಅಲ್ಮೇಲಮ್ಮ ಅವ್ರಿಗೆ ಬಂದಿದೆ. ಆ ಬೇಸಿಸ್ ಮೇಲೆ ನೀವು ಇವಾಗ ತೋರಿಸಿದ್ರಲ್ಲ ನಮಗೆ ಅದು ಆಗಿದೆ. ಹಾಂ ತೋರಿಸಿ. A3 ನಲ್ಲಿ ಇಲ್ಲ ಬಿಡು, A2 ಓಪನ್ ಮಾಡಿ ಸರ್. ಟೈಟಲ್ ಇರುತ್ತೆ. ಇದು ಪಾಣಿ ತೆಗೆದು ಆನ್ಲೈನ್ ಬರುತ್ತಲ್ವ? ಆನ್ಲೈನ್ ಬರ್ತಾ ಇಲ್ವಾ ಪಾಣಿ? ಈಗ ನಿಮ್ಮ ಕತೆಗೆ ಬರ್ತೀನಿ ನೋಡು. ಆದೇಶದ ಪ್ರಕಾರ ತೆಗೆಯೋದು 257 ಆದೇಶದ ಪ್ರಕಾರ A2 257 A2 ನಲ್ಲಿ ಮತ್ತು A3 ನಲ್ಲಿ ಇಷ್ಟು ಜನ ಇದ್ದಾರೆ ಅಂತ ಅರ್ಥ. ಕರೆಕ್ಟ್ ಏನಪ್ಪ? ಈಗ A2 ನಲ್ಲಿ ಯಾರ್ಯಾರು ಇದ್ದಾರೆ ನೋಡು, ಅವ್ರದ್ದು ಮೈನಸ್ ಮಾಡಿದ್ರೆ ನಿಮ್ಗೆ A3 ನಲ್ಲಿ ಯಾರ್ಯಾರು ಇದ್ದಾರೆ ಸಿಗುತ್ತೆ. ಕರೆಕ್ಟಾ? ಏನು ಪ್ರಾಬ್ಲಮ್ ಆಯಿತು? ಅಲ್ಲ 1 A3 ಅಂತ ಬೇಕಾಗಲ್ಲ, ಯಾವುದ್ರಲ್ಲಿ ಇದೆ ಅದು. ಈಗ ಇದರ 1 A2 ನಲ್ಲಿರುತ್ತೆ, ಇಲ್ಲ A3 ನಲ್ಲಿರುತ್ತೆ. ಓಕೆ. ನೀನು ಯಾಕೆ ಅಷ್ಟು ಕನ್ಫ್ಯೂಸ್ ಮಾಡ್ಕೊತಾ ಇದೆಯಾ? ನಮ್ಗೆ ಅರ್ಥ ಆಗ್ತಾಯಿಲ್ಲ. ನೋಡಪ್ಪ, ಅಲ್ಮೇಲಮ್ಮ ವೈಎಸ್ ಶಿವರಾಮಯ್ಯ 270 ಇರಪ್ಪ ಇರು, ನನಗೆ ಗೊತ್ತು ಬೇರೆ ಅಂತ ಅಂದ್ಬಿಟ್ಟು 257 ರಲ್ಲಿ ಅವ್ರದ್ದು ಹುದ್ದೆ ಹೆಸರಿದೆ. ಕರೆಕ್ಟಾ? ಅವ್ರದ್ದು ಅದರಲ್ಲಿ ಇಲ್ಲ, ಅದನ್ನ ಮಾಡಿದೆ. ಅದೇ ನಿಮಗೆ 257 A3 ಮತ್ತು 1 A2 ಎರಡೂ ಸೇರಿ ಬರ್ತಿದ್ದಾರೆ. ಕಾಣಿಸ್ತಾ ಇದೆಯಾ ಇಲ್ಲಿ? ನಿಮಗೆ ಕಾಣಿಸ್ತಾ ಇದೆ. ಸೊ ಈ ಎರಡೂ ಸರ್ವೆ ನಂಬರಲ್ಲಿ ಯಾರ್ಯಾರ್ದು ಹೆಸರು ಬರುತ್ತೆ ನೋಡಿಕೊಂಡು, ಅನುಭವದ ಪ್ರಕಾರ ಯಾರಿದ್ದಾರೆ ನೋಡಿಕೊಂಡು ನೀನು ಪಾಣಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ನಿಂಗೆ ಏನು ಪ್ರಾಬ್ಲಮ್ ಆಯಿತು? ಈಗ 1 A2 ನಲ್ಲಿ ಹೆಸರಿದೆಯಲ್ಲ, ಏನು ತೊಂದರೆ ನಿಮಗೆ? ಅದನ್ನೇ ನೀನು ರಿಪೋರ್ಟ್ ಹಾಕಿ ಕಳಿಸ್ಬೋದಿತ್ತಲ್ಲ. 1 A3 ನಲ್ಲಿ ಅವ್ರ ಹೆಸರು ಇಲ್ಲ ಅಂತ, ಅದನ್ನ ಯಾಕೆ ಕಳಿಸಿಲ್ಲ? ಹೌದಪ್ಪ, ಕರೆಕ್ಟ್. ಹಾಗಾದ್ರೆ ಈಗ ಅಲ್ಮೇಲಮ್ಮ ಬಿಟ್ಬಿಡು ಆಯ್ತಾ? ಅಲ್ಮೇಲಮ್ಮ ಬಿಡು. ನಿಂಗಮ್ಮ, ತಿಮ್ಮಯ್ಯ, ಕೆಂಪಮ್ಮ ಇವ್ರು ಮೂರಲ್ಲೂ ಯಾರು ಇಲ್ಲ.
ನೀವೇ ಕೊಟ್ಟಿರೋದು ಆಮೇಲೆ ಮನೆ ಹತ್ರ ನೀವೇ ಕೊಟ್ಟಿರೋದು, ನಾನು ಕೊಟ್ಟಿರೋದು. 1A3 ಅಂತ ಇಲ್ಲ ಸರ್ ಇದ್ರಲ್ಲಿ ನೋಡಿ ಏನಿದೆ 1A2 ಮತ್ತೆ A3 ಎರಡು ಸೇರಿ ಒಟ್ಟಿಗೆ ಬರೆದಿದ್ದಾರೆ. ಇವ್ರು ಹೇಳ್ತಿರೋದು ಏನಂದ್ರೆ 1A3 ನಲ್ಲಿ ಅಲ್ಮೇಲಮ್ಮ ಅನ್ನೋದಿಲ್ಲ, ಅದಕ್ಕೆ ನಾವು ಕ್ಲಾರಿಫಿಕೇಶನ್ ಲೆಟರ್ ಬರ್ದಿದ್ದೀವಿ ಅಂತ ಇವ್ರು ಹೇಳ್ತಾ ಇರೋದು. ಓಕೆ, 1A3 ನಲ್ಲಿ ಅಲ್ಮೇಲಮ್ಮ ಅನ್ನೋರು ಇದ್ದಾರಾ? ಇಲ್ಲ. ಅಷ್ಟೇ, ನೀನು ಅದನ್ನೇ ರಿಪೋರ್ಟ್ ಆಗಿ ಕಳಿಸ್ಬೋದಿತ್ತಲ್ಲ, ಅದನ್ನೇನಕ್ಕೆ ಇಟ್ಕೊಂಡೆ ಅಷ್ಟು ದಿನ? ಅದನ್ನ ADL ಹತ್ರ ಕೂತ್ಕೊಂಡು ತಹಶೀಲ್ದಾರ್ ಹತ್ರ ಕೂತ್ಕೊಂಡು ಕ್ಲಾರಿಫಿಕೇಶನ್ ಇಲ್ಲ ಅಂದ್ರೆ IR ಆಫೀಸರ್ ಹತ್ರ ಮಾತಾಡಿ ಡಿಸ್ಕಸ್ ಮಾಡಬೇಕಿತ್ತು ಅದನ್ನ. ಆ ಲೋಕೋಪಯೋಗಿಗೆ ಲೆಟರ್ ಹಾಕೋದ ಅವಶ್ಯಕತೆ ಇಲ್ಲ. ಲೋಕೋಪಯೋಗಿಗೆ ಹಾಕಿಲ್ಲ, ಯಾರಿಗೆ ಹಾಕಿರೋದು? ಕೇಶವ್ ಅವ್ರಿಗೆ ಕ್ಲಾರಿಫಿಕೇಶನ್ಗೆ ಹಾಕಿದಿಲ್ಲ ನೀವು, ಯಾರಿಂದ ಎಷ್ಟು ಅಂತ ಅಂದ್ಬಿಟ್ಟು. ಬಟ್ ಅದು ಅವಶ್ಯಕತೆ ಇಲ್ಲ. ಬಟ್ ಅವ್ರು ಕೊಟ್ಟಿದ್ದಾರೆ ಮೇಡಮ್, ಅವ್ರು ಕೊಟ್ಟಿದ್ದಾರೆ. ನಾನು ಅದನ್ನು ತಂದಿದ್ದೀನಿ. ಇವ್ರು ಲೆಟರ್ ಯಾವಾಗ ಹಾಕಿದ್ದೀನಿ ಅಂತ ಇಮಿಡಿಯೇಟಾಗಿ ಸರಿ ಮೇಡಮ್ ತಂದಿದ್ದೀನಿ ನಾನು. ಇವ್ರು ಇಷ್ಟೇ ಡಾಕ್ಯುಮೆಂಟ್ ಕೊಟ್ಟಿರೋದು ಅಂತ. ಎಲ್ಲಪ್ಪ ಇದೆ A1 A2 ಇಲ್ಲ, ಎಲ್ಲಿದೆ? ತಗೊಂಡಿಲ್ಲ ಅಂತ ಇವರು ಕೇಶದಲ್ಲಿ ನಾವು ಕೊಟ್ಟ ಡಾಕ್ಯುಮೆಂಟ್ಸ್ನ RTI ತಗೊಂಡವರು ಅವ್ರು ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಅವ್ರು ಕೊಟ್ಟಿರೋ ಈಗ ಡಾಕ್ಯುಮೆಂಟ್ ಏನು ಗೊತ್ತಾ, ಇದು ಸಿಂಪಲ್ ಇದೆ. ಇದು ಇದ್ದಲ್ಲಿ ಸ್ಕೆಚ್ ತೆಗಿ. ವಿಜಯಕುಮಾರ್ ಈ ಸ್ಕೆಚ್ ಪ್ರಕಾರ ಈಗ ಯಾವುದು 7 ಎಲ್ಲಿ ಪಾಣಿ ತೆಗೆದ್ರಾ? ಓಪನ್ ಆಗ್ತಾ ಇಲ್ವಾ? ಪಾಣಿ ಪೌಡರ್ ತಗೊಂಡು ಬೇಗ ಪಾಣಿ ಪೌಡರ್ 257 sub 1A3 ಅಮೃತೂರು ಎಡವಾಡಿ ಸಬ್ A3 ತಗೊಂಡ್ ಬಾ, ಮಿಕ್ಕಿದೆಲ್ಲ ಇಲ್ಲೇ ಇದೆ. ಉದಯ್ ಯಾಕೆ ಅದನ್ನು ಇವರು ವಿಳಂಬ ಮಾಡೋದು ಸೆಕ್ಷನ್ 4 ಅಲ್ಲಿ ಉದ್ದೇಶಪೂರ್ವಕ ಮಾಡೋದ್ರಲ್ಲಿ ಅಂತ ಅದು ಕೇಸ್ ಮಾಡಕ್ಕೆ ಬರ್ತದೆ. ಮಾಡಲೇಬೇಕು. ಇವ್ರ ಮೇಲೆ ಕಂಪ್ಲೇಂಟ್ ಕೊಡಬೇಕಲ್ಲ? ಅವ್ರ ಮೇಲೆ ಕಂಪ್ಲೇಂಟ್ ಕೊಡಬೇಕು. ಅದಕ್ಕೆ ಆದೇಶ ಆಗಿರುತ್ತೆ ಅಂತ. ಹೌದು, 2 ವರ್ಷದಿಂದ ಹೌದು 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 ಹೌದು. ಯಾವ ಸ್ಕೇಲ್ ಆಗಿದೆ? 2012 ಆಗಿದೆ. ಕರೆಕ್ಟಾ? ಯಾರಿದ್ದಾರೆ? ಕೆಂಪಮ್ಮ ಇದ್ದಾರಾ? ಸಂಜಮ್ಮ ಇದ್ದಾರಾ? ನಿಂಗಮ್ಮ ಇದ್ದಾರಾ? ಶ್ರೀನಿವಾಸ್ ಇದ್ದಾರಾ? ಇಲ್ಲ. ಇವರೆಲ್ಲ ಯಾರು ಇದ್ದಾರೆ ನೋಡಿದ್ರೆ ಅರ್ಥ ಏನು? ಇದ್ರ ಅರ್ಥ ಏನು? ಏನು ಅರ್ಥ ಇದೆ ನೋಡಪ್ಪ. ಕೆಂಪಮ್ಮ ತಿಮ್ಮಯ್ಯ ಇದ್ದಾರಾ? ತಿಮ್ಮಯ್ಯ ಇದ್ದಾರಾ? ತಿಮ್ಮಯ್ಯ ಬಿನ್ ಮಚ್ಚಯ್ಯ ಗೌತಿ ಆಗಿದೆ ನೋಡು. ನೀನು ಇಂಪ್ಲಿಮೆಂಟ್ ಮಾಡದೇ ಇರೋದ್ರಿಂದ ಅವ್ರದ್ದು ಆಗಿದೆ. ಈಗ ಸರ್ವೆ ಅಂತ ಹಾಕ್ತೀನಿ. ಯಾವ ವಿಷಯಗಳಲ್ಲಿ A2 ಮತ್ತು A3 ಯಾವ ವಿಷಯಗಳಲ್ಲಿ ಯಾರಿದ್ದಾರೆ ನೋಡಿ ಚೆಕ್ ಮಾಡಿ. ಆಯಿತಾ? ಚೆಕ್ ಮಾಡಿಸ್ಬಿಟ್ಟು A3ಯಲ್ಲಿ ಯಾರಿದ್ದಾರೆ ನೋಡಿ. ನನಗೆ ಗೊತ್ತು, ನನಗೆ ಇದು ಅರ್ಥ ಆಗಿಲ್ಲ. ನನ್ನ ನಾಲೆಡ್ಜ್ ಮೇಲ್ಗಡೆ ನನಗೆ ಗೊತ್ತಿರೋಂಗೆ ಇಲ್ಲ. ಕೆಂಪಮ್ಮ ತಿಮ್ಮಯ್ಯ ಮತ್ತು ನಿಂಗಮ್ಮ ತೆಗಿಬೇಕು. ಒಂದ್ಸತಿ ಸ್ಪಾಟಲ್ಲಿ ಸರ್ವೆನ ಬರ್ಕೊಂಡು ಹೋಗ್ಬಿಟ್ಟು ಯಾರು ಯಾವ ವಿಷಯದಲ್ಲಿ ಯಾರಿದ್ದಾರೆ ನೋಡಿಕೊಂಡು ಕ್ಲಾರಿಫಿಕೇಶನ್ ತಗೊಂಡು ಅದಕ್ಕೆ OMA ಹಾಕ್ತೀನಿ. ಆಯಿತಾ? ಕ್ಲಾರಿಫಿಕೇಶನ್ ತಗೊಂಡು ರಿಪೋರ್ಟ್ ಅವರು ನಿಮ್ಮ ತಾಲೂಕು ಸರ್ಕಾರದಲ್ಲಿ ಮಾಡಿದ್ದಾರೆ. ರಿಪೋರ್ಟ್ ಮಾಡಿಸಿದ್ರು. ಓಕೆ. ಹಾಗೆ ರಿಪೋರ್ಟ್ ಇದೆ. ರಸ್ತೆ ತೋರಿಸಿದ್ರು. ಏನು ಕೇಳಿದ್ರು, ಯಾರ್ಯಾರ ಫೋನಲ್ಲಿ ಯಾವ ಗೌರ್ಮೆಂಟ್ ಜಾಗ ತಾಲೂಕು ಸರ್ಕಾರ ಅದನ್ನು ಮಾಡಿಸ್ತಾರೆ. ಇಲ್ಲ, ಇದರಲ್ಲಿ ಇದು ಕಾಣಿಸ್ತಾ ಅದರಲ್ಲಿ ಹಾಕಿಲ್ಲ. ನಾನು ಹಾಕ್ತೀನಿ ಬಿಡಿ. ರಿಪೋರ್ಟ್ ಇಲ್ಲ, ನಾನೇನು ಕೇಳ್ತಾ ಇದ್ದೀನಿ ಗೊತ್ತಾ? ಇದು ಜೊತೆನಲ್ಲಿ ಹಾಕ್ಬಿಟ್ಟಿದ್ದಾರೆ. ಇದು ಸಪ್ರೇಟ್ ಸಪ್ರೇಟ್ ಆಗಿ ಹಾಕಿದ್ರೆ ನಮಗೆ ಕ್ಲಾರಿಟಿ ಇರ್ತಾ ಇತ್ತು. ಇದು ಜೊತೆನಲ್ಲಿ ಹಾಕಿದ್ದಾರೆ. 2 ಸರ್ವೆ ನಂಬರ್ಸ್ಗೆ ಹುಸೆಗಳಿಗೆ ಸೇರಿ ಜೊತೆನಲ್ಲಿ ಹಾಕಿದ್ದಾರೆ. ಇದು ಸರ್ವೆ ಆಗಿ ಕಳಿಸ್ಬಿಟ್ಟು ಇದೇ ಸ್ಕೆಚ್ ಅಲ್ಲಿ ನೀವೇನು ತೋರಿಸಿದ್ರೆ ಇದೇ ಸ್ಕೆಚ್
ಆಕ್ಚುಲಿ ಯಾರ ವಿಷಯಗಳಲ್ಲಿ ಯಾರಿದ್ದಾರೆ ಅಂತ ತೋರಿಸಿದ್ರೆ ಈಸಿಯಾಗಿ ನಾವು ಡಿಟೆಕ್ಟ್ ಮಾಡ್ಬೋದಲ್ವಾ, ಅದನ್ನ ಮಾಡಬೇಕು. ಅವ್ರು ಏನು ಮಿಸ್ಟೇಕ್ ಮಾಡಿದ್ರು ಅಂತ ಗೊತ್ತಾಗ್ತದೆ. ಯಾಕೆ ಫೈಲ್ ಇಷ್ಟಿದೆ? ಆಮೇಲೆ ಇವಾಗ ಉದ್ದೇಶಪೂರ್ವಕವಾಗಿ ದಲಿತರಿಗೆ 2 ವರ್ಷದಿಂದ ಅಲ್ಲಿದ್ದಾರೆ ಅಂದ್ಬಿಟ್ಟು ನೀವೇ ಒಂದು ಕಂಪ್ಲೇಂಟ್ ಹಾಕ್ಬಿಡಿ ಇವ್ರ ಮೇಲೆ. ಯಾಕೆ 2 ವರ್ಷ ಅಂತ? ಇದು ಒಬ್ಬ ಸರ್ಕಾರಿ ಸೇವೆ ಅದನ್ನು ಹೇಳಿ ಶಿವಕುಮಾರ್ ಪ್ರಸ್ತಾವನೆ ಮಾಡಿದೆ. ಹೆಸರು ತೆಗಿಬೇಕು ಅಂತಂದ್ರೆ MR ಆಗೋಕ್ಕಿಂತ ನಮ್ಮ ಹಂತದಲ್ಲಿ ತೆಗೆಯುವ ಆಪ್ಷನ್ ಇರೋದಿಲ್ಲ. ಯಾರೊಬ್ಬರು ನೀವು ಹೇಳ್ತಾ ಇರೋ ಪ್ರಕಾರ AC ಅವರಿಂದ ನಮಗೆ ಏನು ಡೈರೆಕ್ಷನ್ಸ್ ಬಂದಿದ್ದ ನಾವು ರಿಪೋರ್ಟ್ ಕಳಿಸ್ತೀವಿ. ಈ ಕೇಸಲ್ಲಿ ಇವಾಗ ನಾವೇನು ಮಾಡ್ತಿದ್ದೀವಿ, ಲ್ಯಾಂಡ್ ಅಕ್ವಿಸಿಷನ್ ಆಗಿರೋ ಕಡೆ ಪಾಣಿಯಲ್ಲಿ ಇಂಪ್ಲಿಮೆಂಟ್ ಎಷ್ಟೋ ಕಡೆ ಆಗಿಲ್ಲ, ಲ್ಯಾಂಡ್ ಅಕ್ವಿಸಿಷನ್ ಆಗಿದೆ ಅಂತ ಅವ್ರೇನು ಮಾಡಿದ್ದಾರೆ, ಲ್ಯಾಂಡ್ ಅಕ್ವಿಸಿಷನ್ ಆಗಿ ದುಡ್ಡು ತೊಗೊಂಡಿರ್ತಾರೆ ಒಂದು ಕಡೆ, ಇನ್ನೊಂದು ಕಡೆ ಅದನ್ನು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೆ, ಭೌತಿಕ ಖಾತೆಗಳು ಮಾಡ್ಕೊಂಡಿದ್ದಾರೆ. ಈ ಕೇಸಲ್ಲಿ ಈಗ ಕ್ಲಾರಿಫಿಕೇಶನ್ ಬಂತು ಅಂತ ನಿಮಗೆ ಬಂತು ಅಂತ ನಾನು ಮೇಡಮ್, ಅನ್ಕೊಂಡೆ. ನನಗೆ ಯಾವಾಗ ಅರ್ಥ ಆಗಿದೆ, ಅವ್ರು ಹೇಳ್ದಾಗ ರಿಪೋರ್ಟ್ ಆಗಿದ್ದೀನಿ, ಆಯ್ತು ನಿಮಗೆ ಹೇಳ್ತೀವಿ. ಈಗ 10 ಕೋಟಿ ಈಗ ನಾನು ಹೇಳ್ತೀನಿ, ಈಗ 10 ಕೋಟಿ ನಮ್ಮ ತಾತನ ಹೆಸರಿಗೆ ಖಾತೆ ಆಗಿದೆ. ಈಗ 5 ಎಕರೆ 7 ಗುಂಟೆಯಲ್ಲಿ 3 ಎಕರೆ 3 ಎಕರೆ 3 ಗುಂಟೆ ಖಾತೆ ಆಗಿಲ್ಲ ಅಂದ್ರೆ ಇದು ಗೌರ್ಮೆಂಟ್ ನಂಬರಾ? ಹೌದು, ಕೋಟಿ ನಮ್ಮ ಜಮೀನು. ಈಗ ಅವ್ರು ಹೇಳ್ತೀನಿ, ಈಗ ನಾನು 10 ಗುಂಟೆ ಖಾತೆ ಆಗಿಲ್ಲ ಹೆಸರಿಗೆ, ನನ್ನ ಹೆಸರು ನಮ್ಮ ತಾತನ ಹೆಸರಿಗೆ ಖಾತೆ ಆಗಿಲ್ಲ. ತಾತನ ಹೆಸರಿಗೆ ಖಾತೆ ಆಗಿಲ್ಲ ಅಂದಾಗ ಬೇರೆ ಹೆಸರಿಗೆ 10 ಗುಂಟೆ ಹೆಂಗೆ ಜಮೀನು ಖಾತೆ ಆಗಿಲ್ಲ. ಇಲ್ಲ ECL ತೋರಿಸ್ತಾ ಇದೆ ಅದು ಹೌದು ಮೇಡಮ್, ಇಲ್ಲಿ ನೋಡಿ ಈಸಿಲಿ ಇವಾಗ ಏನಾಗಿದೆ, ಡಾಕ್ಯುಮೆಂಟ್ಸ್ ಇರೋದು 257 ಸರ್ವೆ ನಂಬರ್, ರಿಜಿಸ್ಟರ್ ಆಗಿರೋದು 250,000 ನೀವು ಕೇಳ್ತಿರೋದು 257. ಹೌದು ಅಷ್ಟೇ ನಾನು ಕೇಳ್ತೀನಿ. ಈಗ ಇದು ಟೋಟಲಿ ತಿಮ್ಮಯ್ಯ ಮಜ್ಜಿಗೆ 15 ಗುಂಟೆ ಜಮೀನು ಅಲಾಟ್ ಆಗಿದೆ. ಅಲಾಟ್ ಆದ್ಮೇಲೆ ಈ 10 ಗುಂಟೆ ತಿಮ್ಮಯ್ಯ ಮಜ್ಜಿಗೆ ಖಾತೆ ಆಗಿಲ್ಲ ಅಂದ್ಮೇಲೆ ಥರ್ಡ್ ಪಾರ್ಟಿಗೆ ಹೆಂಗ್ ಖಾತೆ? 90 ಯಾವ 74 ಅಲ್ಲ? ಆವಾಗೆಲ್ಲ ಪಾಣಿ ಇದು ಏನು ಇದೆಲ್ಲ ಸಬ್ ರಿಜಿಸ್ಟರ್ಡ್ ಆಫೀಸಲ್ಲಿ ಮಾಡಿದ್ದಾರೆ. ಇದನ್ನೆಲ್ಲ ತಡೆಗಟ್ಟಬೇಕು ಅಂತ ಇವಾಗ ನಾವು ಆಧಾರ್ನ ಲಿಂಕ್ ಮಾಡ್ತಾ ಇದ್ದೀವಿ. ನಾನು ಆಗಲೇ ಎಕ್ಸ್ಪ್ಲೈನ್ ಮಾಡಿದೆ ಹೋಲ್ ಪ್ರೋಸೆಸ್. ಅಟ್ಲೀಸ್ಟ್ ಇನ್ನು ಮುಂದಕ್ಕಾದ್ರೂ ಈ ಥರವು ಆಗದೆ ಇರೋದಕ್ಕೆ ಏನು ಕ್ರಮ ವಹಿಸಬೇಕು ಇದನ್ನ ರಿಪೋರ್ಟ್ ಹಾಕೊಂಡು ನಾನು ಎಷ್ಟು ನಾನು ರೆಡಿ ಮಾಡ್ತೀನಿ ಅಂತ ಹೇಳಿದೆ. ಇದ್ರ ರಿಪೋರ್ಟ್ ಕೊಡ್ರೆ ನಾನು ಯಾವಾಗ ಅರ್ಜಿ ಕೊಟ್ಟಿರೋದು ಇಲ್ಲ, ಈ ರಿಪೋರ್ಟ್ ಹಾಕಿದ್ರು ನೀವು ಹೇಳಿ ಕೊಡ್ರೆ, ಹೇಳಿ ಕ್ರಯ ಆಗೋಗಿರೋದ್ರಿಂದ ಆಗಿರೋದ್ರಿಂದ ಮೇಡಮ್ ಇಲ್ಲಿ ನಾನು ಕೇಳ್ತಿರೋದು 250 ಸರ್ವೆ ನಂಬರ್ ನಂದು 15 ಗುಂಟೆ, 100 ರಿಜಿಸ್ಟರ್ ಆಗಿರೋದು 250 ಸರ್ವೆ ನಂಬರ್. ಹೆಂಗೆ ಇದು? ನೋಡ್ತೀನಿ, ಗಾಡಿ ಲಿಕ್ಕೊಂಬರ್ಬೋದಾ? ಇಲ್ಲ, ಹೆಂಗೆ ಅಂತಂದ್ರೆ ಈಗ 74 ಅಲ್ಲಿ ಅವರು ಈ ಸರ್ವೆ ನಂಬರೇ ಮಾಡಿರ್ಬೋದಲ್ವಾ ಕ್ರಯ, 250 ಮಾಡಿರ್ಬೋದು. 250 ಸರ್ವೆ ನಂಬರ್ ಅದನ್ನು ಬದಲಾಗಿತ್ತು. 250 ಸರ್ವೆ ನಂಬರ್ ಇಲ್ಲ, ಅದನ್ನ ತಿದ್ದುಪಡಿ ಹಾಕೊಳ್ಬೇಕು. ಸಬ್ ರಿಜಿಸ್ಟರ್ಡ್ ಆಫೀಸಲ್ಲಿ ಕೊಟ್ಟಿರೋದ್ರಿಂದ ಸಬ್ ರಿಜಿಸ್ಟರ್ಡ್ ಈಗ 10 ಗುಂಟೆ ಖಾತೆದಾರರಿಗೆ ಖಾತೆ ಆಗಿರೋದು ಖಾತೆ ಮಾಡಿಸ್ಕೊಂಡಿರೋದಿಲ್ಲ. ಖಾತೆ ಖಾತೆ ನಮ್ಮ ತಾತಂಗೆ ಖಾತೆನೇ ಆಗಿಲ್ಲ. ಖಾತೆ ಹಾಕಿದ್ರೆ ಥರ್ಡ್ ಪಾರ್ಟಿಗೆ ಖಾತೆ ಆಗಿದೆ, ಅವಕ್ಕೆಲ್ಲ ಅಕ್ಸೆಪ್ಟ್ ಮಾಡ್ತಾರೆ. ನಂದು 5 ಗುಂಟೆ ಡಾಕ್ಯುಮೆಂಟ್ಸ್ ಇರೋದಕ್ಕೆ ವಿಳಂಬ ಇದೆ. ಬೇಡ ನನಗೆ 10 ಗುಂಟೆ ಬೇಡ ಮೇಡಮ್. ನಿಮ್ಮ ಪಾಯಿಂಟ್ ಇಷ್ಟೇ ಏನಂದ್ರೆ ನಾನು 5 ಗುಂಟೆ ಹೇಳಿದ್ರೆ ಪಂಚಾಯತಿ ಮಾಲೀಕರ ಪ್ರಕಾರ ರೈಟ್ಸ್ ಇದೆ ನನಗೆ, ಅದು 5 ಗುಂಟೆ ನಾನು ಮಾಡ್ತೀನಿ. 10 ಗುಂಟೆ ನಾವು ಏಜಿಂತ ವಿಧಾನ ಮಾಡ್ತೀವಿ. ಈಗ ಪೊಸಿಷನ್ ಅಲ್ಲಿ ಅವ್ರು ಇಲ್ವಾ ಮೇಡಮ್? ಅಲ್ಲಿ ಲಾಸ್ಟ್ ಟೈಮ್ ಎಲ್ಲ ಓದೋದು ವೆರೈಟಿ ಆಗಿತ್ತು ಮೇಡಮ್. ನಾನು SP ಅವ್ರ ಹತ್ರ ಮಾತಾಡಿ ಮತ್ತೆ ನಾನು ಕಂದಾಯ ಮಿನಿಸ್ಟ್ರಿಗೆಲ್ಲ ಮೇಲ್ ಹಾಕಿ ಎಲ್ಲ ಮಾಡಿದ್ಮೇಲೆ ಸರ್ವೆ ಪೊಲೀಸ್ ಫೋರ್ಸ್ ಈಗ ಒಂದು ಕೆಲಸ ಮಾಡೋಣ. ಈ 257(1)(a)(3) ನಲ್ಲಿ ಯಾರ ಹಿಸ್ಸೆ ಬರುತ್ತೆ ಅದು, ಏಕೆಂದ್ರೆ ಎರಡು ಜಂಟಿ ಆಗಿರೋದ್ರಿಂದ ನಮಗೂ ನಾನು ನೋಡಿದ್ರೆ ನನಗೂ ಗೊತ್ತಾಗ್ತಾ ಇಲ್ಲ ಡಾಕ್ಯುಮೆಂಟ್ಸ್ ಪ್ರಕಾರ, ಕರೆಕ್ಟ್ ಅಲ್ವಾ? ನೀವು ಸ್ಪಾಟಲ್ಲಿ ಇದ್ದೀರಾ, ಮೇ ಬಿ ನೀವು ಹೇಳ್ಬೋದೇನೋ ಯಾರಿದ್ದೀರಾ ಯಾರು. ಸೊ ಅದಕ್ಕೆ ಸ್ಪಾಟಿಗೆ ಬಂದು ಅದು ಮಾಜರ್ ಮಾಡಿ ಯಾವ ಸರ್ವೇರು ಬರ್ತಾರೆ, ಸರ್ವೇರು ನೀವು ಮತ್ತೆ RE ಮತ್ತೆ DT ಇಷ್ಟು ಜನ A1 ಅಲ್ಲಿ A2 ನಲ್ಲಿ A3 ನಲ್ಲಿ 1A1 1A2 1A3 ಮೂರು ಹಿಸ್ಸೆಗಳಲ್ಲಿ ಯಾರ್ಯಾರು ಈಗ ಆಲ್ರೆಡಿ ರಿಪೋರ್ಟ್ ಆಗೋಗಿದೆ, ಮಾಜರ್ ಮಾಡಿ ಅಂದ್ರಲ್ಲ, ರಿಪೋರ್ಟ್ ಆಲ್ರೆಡಿ ಮಾಜರ್ ಮಾಡಿ ಆಗೋಗಿದೆ. ಕ್ಲಾರಿಫಿಕೇಶನ್ ಬೇಕೀಗ ಮೇಡಮ್. ಇಲ್ಲ, ಆ ಕ್ಲಾರಿಫಿಕೇಶನ್ ಇದರಲ್ಲಿಲ್ಲ, ಕರೆಕ್ಟ್ ಅಲ್ವಾ? ನಾನು ಏನು ಹೇಳ್ತಾ ಇದ್ದೀನಿ ಆ ಕ್ಲಾರಿಫಿಕೇಶನ್ ಇದರಲ್ಲಿಲ್ಲ. ಇನ್ ಕೇಸ್ ಆ ಕ್ಲಾರಿಫಿಕೇಶನ್ ಇದರಲ್ಲಿ ಇದ್ದಿದ್ದರೆ ಆ ರಿಪೋರ್ಟ್ ಪ್ರಕಾರನೇ ನಾವು ಇಂಪ್ಲಿಮೆಂಟ್ ಮಾಡ್ಬೋದಾಗಿತ್ತು. ಪಾಣಿಯಲ್ಲಿ ಇಂಥವ್ರನ್ನೆಲ್ಲ ತೆಗೀರಿ ಅಂತ ಹೇಳಿ ನಾವು ಏನಿದೆ ಎಕ್ಸ್ಟೆಂಟ್ ಮೈನಸ್ ಮಾಡ್ಬೋದಾಗಿತ್ತು. ಆಮೇಲೆ ನಿಮ್ಗೆಲ್ಲ ಗೊತ್ತೇ ಇದೆ, ಇವಾಗ ಎವ್ರಿಥಿಂಗ್ ಇಸ್ ಆನ್ಲೈನ್, ಪ್ರತಿಯೊಂದು ಸಿಸ್ಟಮಲ್ಲಿ ಬರುತ್ತೆ. ನಾವು ಒಂದು ಒಂದೇ ಗುಂಟೆ ಬದಲಾವಣೆ ಮಾಡಿದ್ರು ಯಾವ ರೀತಿ ಅದೊಂದು ರಿಪರ್ಕಷನ್ ಸಿಗುತ್ತೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಚಾರ. ಅದನ್ನ ನಾವೇನು ಮುಚ್ಚಿಟ್ಕೊಂಡು ಯಾರೋ ಒಂದು ಕಡೆ ಈಗ ಒಂದೇ ಪಾಣಿ ಬರ್ತದ ನಿಮ್ಮ ಸರ್ವೆ ರಿಪೋರ್ಟ್ ಪ್ರಕಾರ 30,000 ಯಾವುದ್ರಲ್ಲಿ ಕೆಂಪಮ್ಮ ಉಚ್ಚಮ್ಮ ಒಂದೇ ಪಾಣಿ ಬರ್ತದೆ. ಅದೇ ವಿತೌಟ್ ಪ್ರಾಪರ್ ಡಾಕ್ಯುಮೆಂಟ್ಸ್ ನಾನು ಏನಂದ್ರೆ ಏಕೈಕ ಡಿಸಿಷನ್ ತಗೊಳಕ್ಕಾಗಲ್ಲ. ಅದಕ್ಕೋಸ್ಕರ A1 A2 A3 ನಲ್ಲಿ ಯಾರ್ಯಾರು ಸ್ಪಾಟಲ್ಲಿ ಎಷ್ಟೆಷ್ಟು ಇದ್ದಾರೆ ಅಂತ ಹೇಳಿ
ಈಗ ಆಲ್ರೆಡಿ 2 ವರ್ಷ 2 ವರ್ಷದಿಂದ ಇವರು ನಾವು 2 ವರ್ಷ ಆಯ್ತಂತ ಫೋರ್ ಇಯರ್ಸ್ ಹೇಳ್ತಾರೆ. ಆಯ್ತು 4 ಇಯರ್ಸ್ ಆಯ್ತು. ಇದೇ ರವಿ ಸರ್ ಅವಾಗ ಆಗಿದ್ದು ಕ್ಲೀನಿಂಗ್ ಟ್ಯಾಲಿ ಮಾಡಿಸಿ ಸೊ ಆಕ್ಚುಲಿ ಎಲ್ಲ ಡಾಕ್ಯುಮೆಂಟ್ ಕೊಟ್ಟರು ಕ್ಲೀನಾಗಿ ಮಿಸ್ಮ್ಯಾಚ್ ಇತ್ತು, ಅದ್ರ ಜೊತೆಗೆ ಲ್ಯಾಂಡ್ ಅಕ್ವಿಸಿಷನ್ ಇತ್ತು. ಎಕ್ಸಾಕ್ಟ್ಲಿ. ಸೊ ಇವ್ರನ್ನೇ ನಮ್ಮ ಏರಿಯಾದ ಹತ್ರ ಕರ್ಕೊಂಡೋಗಿ ಡಿಸ್ಕಸ್ ಮಾಡಿಸಿ ಅಲ್ಲ ಈಗ ಇವ್ರ ಮೇಲೆ ಯಾವ ರೀತಿ ಆಕ್ಷನ್ ಮಾಡ್ಬೋದು ಹೇಳಿ. ಈಗ ಇವ್ರು ತಪ್ಪು ಮಾಡಿರೋದು ಕ್ಲಿಯರ್ ಆಗಿ ಕಾಣ್ತದೆ. ಏನು ಆಕ್ಷನ್ ತಗೊಳ್ತಾರೆ? 2 ವರ್ಷ ಟ್ಯಾಕ್ಸ್ ಬಂದ 2 ವರ್ಷ ನನಗೆ ಗೊತ್ತೇನೆ, ನಾನೇನೋ ಅದನ್ನ ಸಪೋರ್ಟ್ ಮಾಡ್ತೀನಿ. ಸೊಲ್ಯೂಷನ್ ನಾನು ಯಾಕೆ ಹೇಳಿ ನಿಮ್ಗೆ ಯಾರು ತೊಂದರೆ ಪಡಿದೆ ನಾವು ಸರ್ ಅಲ್ಲ, ನಾನು ಏನ್ ಹೇಳಕ್ ಬರ್ತಿದ್ದೀನಿ ಅಂತಂದ್ರೆ, ಈಗ ಫೈಲ್ನ ನಾನು ಇವಾಗಲೇ ನೋಡ್ತಾ ಇದ್ದೀನಿ. ನನ್ನ ಕಣ್ಣಿಂದ ನಾನು ಇವಾಗಲೇ ನೋಡ್ತಾ ಇದ್ದೀನಿ ಏನಿದೆ ಏನಿಲ್ಲ ಅಂತ ಹೇಳಿ. ನಾನು ನೋಡ್ಬೇಕಾದ್ರೂ ಇದರಲ್ಲಿ ಏನಿದೆ ಕರೆಕ್ಟ್ ಆಗಿ ಯಾವ ಹೆಸರಿನಲ್ಲಿ ಯಾರು ಈ ಯೆಲ್ಲೋ ಕಲರ್ ಲೈನ್ ಏನ್ ಬಂದಿದೆ ಇದು ಅಕ್ವಿಸಿಷನ್ ಆಗಿದೆ, ಇದನ್ನ ಪಾಣಿಯಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಡಿ ಅಂತ ADL ಅವರು ನಮಗೆ ಪತ್ರ ಬರ್ತಿದ್ದಾರೆ. ಅದಕ್ಕಿಂತ ಮುಂಚೆನೂ ಅವ್ರಿಗೆ ಏನು ಓಡಾಡಿದ್ದಾರೆ. ಇಟ್ ವಾಸ್ 3-9 ಮಿಸ್ಮ್ಯಾಚ್ ಇತ್ತು. ಗೌರ್ಮೆಂಟ್ ನಮ್ಮಲ್ಲಿ ಇರ್ಬೇಕಾದ್ರೆ 3-9 ಮಿಸ್ಮ್ಯಾಚನ್ನ ಮ್ಯಾಚ್ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನಮಗೂ ಗೊತ್ತಿದೆ. ಅಂಥದ್ದನ್ನ ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವರು ಮುಖಾಲ್ ಭಾಗ ಅವರು ಪಾಪ ತುಂಬ ಎಫರ್ಟ್ ಹಾಕಿ ಏನಿದೆ ಪ್ರೋಸೆಸ್ ಮಾಡ್ಕೋಬೇಕು ಅದನ್ನ ಮಾಡ್ಕೊಂಡು ಬಂದಿದ್ದಾರೆ. ನಾನು ಫೈಲ್ ನೋಡಿದ ಫೈಲ್ ನನಗೆ ಗೊತ್ತಾಗ್ತಾ ಇಲ್ಲ ಯಾವ ಹೆಸರು. ಯಾಕೆ ಅಂತಂದ್ರೆ ಆದೇಶದ ಕಾಪಿ ನೋಡಿದ್ವಿ, ಜಂಟಿ ಈ ಡಾಕ್ಯುಮೆಂಟ್ ನಮ್ಮ ಹತ್ರ ಏನಿಷ್ಟು ಡಾಕ್ಯುಮೆಂಟ್ಸ್ ಇದೆ, ಇಷ್ಟು ಸ್ಕೆಚ್ ಇದೆ, ಎಲ್ಲದರ ಬೇಸಿಸ್ ಮೇಲೆ ನಾನು ಈ ಕೂತಲ್ಲೇ ನನಗೆ ಗೊತ್ತಾಗ್ತಾ ಇಲ್ಲ ಯಾವ ಹೆಸರಿನಲ್ಲಿ ಏನು ಬರುತ್ತೆ ಅಂತ ಹೇಳಿ. ನನಗೆ ಅಂತಲ್ಲ, ಸ್ಪಾಟಲ್ಲಿ ಇರೋರಿಗೆ ಬಿಟ್ಟರೆ VRIಗಳಿರ್ಬೋದು ಅಥವಾ ಸರ್ವೇರ್ಗಳಿರ್ಬೋದು ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಈ ಡಾಕ್ಯುಮೆಂಟ್ಸ್ ಬಿಡಿ. ಈ ಡಾಕ್ಯುಮೆಂಟ್ಸ್ ಬೇಸಿಸ್ ಮೇಲ್ಗಡೆ ನಮಗೆ ಅದನ್ನ ಕಂಡುಹಿಡಿಯಕ್ಕೆ ಆಗ್ತಾ ಇಲ್ಲ. ಆ ರಿಪೋರ್ಟ್ ತಗೊಂಡು ನನಗೆ 15 ಡೇಸ್ ಟೈಮ್ ಕೊಡಿ, 15 ಡೇಸ್ ನಾನು ಕ್ಲಿಯರ್ ಮಾಡಿ ಆಯಿತು. ಈಗ ಅವ್ರೇನೋ ಟೆಕ್ನಿಕಲ್ ಪ್ರಾಬ್ಲಮ್ ಅಥವಾ ಬೇರೆ ತಾಂತ್ರಿಕ ಬಟ್ ಈ ಸೈಡ್ ಮೇಲೆ ಇಲ್ಲ 15 ಡೇಸ್ ಹೇಳ್ತೀರಾ ಮೇಡಮ್? ಅದು ಒಂದು ನಿಮಿಷ ಇರಿ. ಬಟ್ ಎಷ್ಟು ಮಾತಾಡಿದ್ರು ಅಷ್ಟೇ. ಮೇಡಮ್ ಒಂದು ಟೈಮ್ ಟು ಒಂದು ಡೇಟ್ ಕೊಡಿ. ಆ ಡೇಟಲ್ಲಿ ಕ್ಲಿಯರ್ ಆಗ್ತದೆ ಅಂದರೆ 100% ನಾವು ಓವರಾಲ್ ಬೇರೆ ಕೊಟ್ಟಿದ್ದಾರೆ. ಬೇರೆ ಲೆವೆಲ್ ರವಿ ಸರ್ ಮಾಡ್ಕೊಟ್ಟಿದ್ದಾರೆ. ರವಿ ಸರ್ ಕನ್ಫ್ಯೂಸ್ ಆಗಿ ಸರ್ವೇರು ವಾಪಸ್ ಆಗಿ ಯಾಕೆ ಕನ್ಫ್ಯೂಸ್ ಆಗ್ತಾರೆ? ಈಗ ಅವರು ರೆವೆನ್ಯೂ ನೋಡ್ಕೊಂಡು ತಾನೆ ಬಂದಿದ್ದಾರೆ, ರೆವೆನ್ಯೂ ಗೊತ್ತಿದೆ ತಾನೆ, ಏನು ಕನ್ಫ್ಯೂಸ್ ಆಗ್ಬಿಡ್ತಾರೆ? ಅಲ್ಲ, ಈಗ ನೀವು ಯೋಚನೆ ಮಾಡಿ ರಾಜು ಅವರೇ. ಮೇಡಮ್ ಇದು 1 ವರ್ಷದಲ್ಲ ಮೇಡಮ್, ದಯಮಾಡಿ ಈಗ ಎಷ್ಟು ಸರ್ವೆ ಆಗೈತೆ? 3 ಸಲ ಸರ್ವೆ ಆಗೈತೆ. ಹಂಗಾರೆ 3 ಸಲ ಏನೋ ತಪ್ಪೇನಾ? ಸಮಯ ವ್ಯರ್ಥ, ಅಧಿಕಾರಿಗಳ ಒಂದು ಟ್ಯಾಕ್ಸ್ ಪೇ ಅಮೌಂಟು ಎಷ್ಟು ಎಲ್ಲಿ ಹೋಗುತ್ತೆ ಮೇಡಮ್ ಕೆಲಸಕ್ಕೆ ಬರುತ್ತೆ. 1.5 ವರ್ಷ ಕೆಲಸ ಆಗಿದೆ. 1.5 ವರ್ಷ ಕೆಲಸ ಆಗಿದೆ. ಎಷ್ಟು ಡಾಕ್ಯುಮೆಂಟ್ ಅಧಿಕಾರಿಗಳು ಕೊಟ್ಟರೆ ಯಾಕಪ್ಪ ಈ ಸ್ಕೆಚ್ ಮೇಲೆ ಮಾಡಲಿಲ್ಲ? ಈ ಸ್ಕೆಚ್ ಅದರಲ್ಲಿ ಇರಲ್ವಾ? ನೋಡಿ ಇದರಲ್ಲಿ ಅದನ್ನ ಬಂದು ಯಾರ ಹತ್ರ ಡಿಸ್ಕಸ್ ಮಾಡ್ತಾರೆ? ದುಡ್ಡು ಇಸ್ಕೊಂಡು ಶಾಮೀಲಾಗಿದ್ದಾರೆ ಮೇಡಮ್. ಅಲ್ಲ ಹಂಗೆ ತಿಳ್ಕೊಬೇಕು ತಾನೇ. ಹೌದು ಅದು ದುಡ್ಡು ಇಸ್ಕೊಂಡು ಶಾಮೀಲಾಗ್ಬಿಟ್ಟವ್ರೆ. ಇರಲಿ ಹೇಳೋಕ್ಕಾಗಲ್ವಲ್ಲ, ಗೊತ್ತಿಲ್ವಲ್ಲ ಈಗ ನಮಗೆ. ಬಹುಮಾನ ಕೊಟ್ಟಿರ್ಬೋದು ಏನಾದ್ರು ಉಳಿದರೆ. ಈಗ ರೋಡ್ ಆಗಿದೆಯಾ? ರೋಡ್ ಆಗಿದೆ. ಮತ್ತೆ ಈಗ ಸರ್ವೆ ಬಂದು ಐಡೆಂಟಿಫೈ ಮಾಡೋಕ್ಕಾಗುತ್ತಲ್ವಾ? ಅದರಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ? ಮಾಡ್ಬೋದು. ನೋಡಿ ಇದು ನೀವು ಕೊಟ್ಟಿದ್ದೀರಾ, ಯಾರ್ಯಾರು ಪೊಸಿಷನ್ ಇದ್ದಾರೆ ಅಂತ ಇದರಲ್ಲಿ ಕ್ಲಿಯರ್ ಆಗಿದೆ. ಬಟ್ ಇದರಲ್ಲಿ 7 ವರ್ಷದಿಂದ ನಮಗೆ ಅಂತಂದರೆ ಇದಿಷ್ಟು ಜನಕ್ಕೆ ಜಂಟಿಯಾಗಿ ಗೊತ್ತಿರೋದ್ರಿಂದ ನಾವು ಯಾರ ಹೆಸರಲ್ಲಿ ತೆಗಿಬೇಕು ಅನ್ನೋದು ಇಟ್ ಇಸ್ ಸ್ಟಿಲ್ ಆಂಬಿಗ್ಯೂಸ್. ಕರೆಕ್ಟ್ ನಾವು. ಸೊ ನನಗೆ 15 ಡೇಸ್ ಟೈಮ್ ಕೊಡಿ, ಪ್ರಯಾರಿಟಿ ಮೇಲೆ ನಾನು ಮಾಡ್ತೀನಿ. ಹೊಸದಾಗಿ ಬಂದಿದ್ದೀರಾ, ನಮಗೆಲ್ಲ ಈಗ ಅರ್ಥ ಕ್ಲಿಯರ್ ಆಗಾಯಿತು. ಅದು ಹಿಂದೆ ಎಷ್ಟು ಸಫರ್ ಐತೆ ಅನ್ನೋದು ಅರ್ಥ ಆಯಿತು. ಮಾಡ್ಕೊಡ್ತೀನಿ ಅಂದರೆ ತುಂಬ ಸಂತೋಷ, ತುಂಬ ಧನ್ಯವಾದಗಳು. ಈಗ ಆ ಸಫರ್ ಪಟ್ಟಿರೋದಕ್ಕೆ ಅವ್ರು ಯಾರು ಕಾರಣ ಇಲ್ಲ, ಅವ್ರ ಮೇಲೆ ಕ್ರಮ ತಗೊಳ್ಳಿ. ಇವತ್ತೇ ತಗೊಳ್ಳಿ. ವಾರಲ್ಲ ಆಗುತ್ತೆ ಮೇಡಮ್ ಬೇರೆಯವ್ರಿಗೂ. ಹಾಂ ತಪ್ಪು ಮಾಡ್ಬಾರ್ದು. ಇಂಪ್ಲಿಮೆಂಟ್ ಆಗಿದೆ. 3 ವರ್ಷ ಇಂಪ್ಲಿಮೆಂಟ್ ಬೇರೆ ಟ್ರಾನ್ಸ್ಫರ್ ಮಾಡಬೇಕು. ಈಗ ಇವ್ರ ಮೇಲೆ ನಾನು ಏನು ಆಕ್ಷನ್ ಮಾಡಬೇಕು? ನೀನು ಮಾಡಂಗಿಲ್ಲ, ಅವ್ರು ಮಾಡ್ತಾರೆ, ಅವ್ರ ಅಧಿಕಾರಿ ಇದ್ದಾರೆ ಮಾಡ್ತಾರೆ. ಅಲ್ಲ, ಈಗ ಫಸ್ಟು ಎಂಕ್ವೈರಿ ಮಾಡೋಣ. ಏನಾಗಿದೆ ಏನಾಗಿಲ್ಲ, ಎಕ್ಸಾಕ್ಟಾಗಿ ಎಲ್ಲಿಂದ ತೊಂದರೆ ನಿಮ್ಗೆ ಇಲ್ಲೇ ಕಾಣ್ತಿದೆ ಮೇಡಮ್, ಇವ್ರ ಮಿಸ್ಟೇಕ್ಸ್ ಏನಿದೆ, ಇವ್ರು ಏನೇನು ಮಾಡಿ ಸರ್, ನೀವೇ ಒಪ್ಕೊತಿದ್ದೀರಾ, ನೀವೇ ಹೇಳ್ತಾ ಇದ್ದೀರಾ. ಹೇಳ್ತಾ ಇದ್ದಿಲ್ಲ ಈ ಥರ ಇವ್ರದ ಫಾಲ್ಟ್ ಇದೆ, ಇವರೇ ಮಾಡಿಲ್ಲ ಆ ರೀತಿ ಹೇಳ್ತಾ ಇದ್ದಿಲ್ಲ. 15 ಟೈಮ್ ಅವಕಾಶ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಈ ಕೆಲಸ ಮತ್ತೆ ಮಾಡ್ಬೋದಾಯ್ತಲ್ಲ. ನೀವು ಹೇಳಿ, ನಾನು ಏನು
ಇರಲಿ ಚೆನ್ನಯ್ಯ ಇರಲಿ ಇವಾಗ ಅದು ಈಗ ಮೇಡಮ್ ಇಲ್ಲ ಸರ್, ನಾನು ಜಾಸ್ತಿ ಮೆಸೇಜ್ ಬೇಡ ಮೇಡಮ್ ಪ್ಲೀಸ್. ಬಟ್ ಅವರು ಯಾರ ಕ್ಲಾರಿಫಿಕೇಶನ್ ತಗೋಬೇಕು ಅಂತ ಅವ್ರು ಈಗ ಒಂದು ನಿಮಿಷ ಏನೋ ಲೆಟರ್ ಹಾಕಿದ್ರೆ ಲೆಟರ್ ಬರಲಿ ಫಸ್ಟ್ ಬಂದು ಕೆಲಸ ಮೇಡಮ್, ಈ ಕಾನೂನಿದೆ. ದಲಿತರಿಗೆ ಅದು ಭೂಮಿ ವಿಚಾರ ಇರ್ಬೋದು ಅಥವಾ ಸಮಾನಾಂತ ಬಹಿಷ್ಕಾರ ಯಾವುದೇ ಅಸ್ಪೃಶ್ಯ ವಿಚಾರ ಇರ್ಬೋದು, ಅವ್ರಿಗೆ ಅನ್ಯಾಯ ಆದಾಗ ಅರ್ಜಿಗಳು ಡಿಲೇ ಆದಾಗ ಕಾನೂನಡಿ ಅವ್ರನ್ನ ಅಟ್ರಾಸಿಟಿ ಆ್ಯಕ್ಟ್ನಲ್ಲಿ ಅವ್ರನ್ನ ಕಾನೂನು ಕ್ರಮ ತಗೋಬೇಕು. ದಯಮಾಡಿ ಅದನ್ನು ಮಾಡಿ. ಇವರಿಂದ ಇವಿಷ್ಟು ಸಹಾಯ ಇದು ಬೇರೆಯವ್ರಿಗೆ ಒಂದು ಮಾರಲಾಗಲಿ ಮೇಡಮ್. ಕ್ಲಿಯರ್ ಮೇಡಮ್ ಇದ್ರ ಬಗ್ಗೆ ನಾನು ಇಷ್ಟೇ ಇಲ್ಲ ಮಿನಿಸ್ಟರ್ ಬೇಡ ಲೆಟರ್ ಬರಲಿ. ಇವ್ರು ಮಾಡಿರೋ ಇದರಿಂದ ಇಷ್ಟು ಸಫರ್ ಪಟ್ಟಾರೆ SSC ಒಂದು ಬರೀ ನಿಮ್ಮ ಕಡೆ ನೋಡಿ ಇಬ್ಬರು ಮೇಲೆ ಅಟ್ರಾಸಿಟಿ ಕೇಸ್ ಮಾಡಿಸಿದ್ದೀವಿ ಹಾಗೆ ಇವ್ರಿಗೆ ಈಗ ಅಟ್ಲೀಸ್ಟ್ ಇವ್ರು ಗೊತ್ತಾಗಿಲ್ಲ ಮೇಡಮ್ ಸಿಂಪಲ್ ಮೇಡಮ್, ಇದರಿಂದ ಪ್ರಭಾವಿಗಳು ಅವ್ರೆ, ಅವ್ರಿಗೆ ಅವ್ರ ಪಾಪ ತುಂಬಾ ಲೋ ತಗೊಳಕ್ಕಾಗಲ್ಲ. ದುಡ್ಡು ಇಸ್ಕೊಂಡು ಕಮಿಟ್ ಆಗ್ಬಿಟ್ಟವ್ರೆ. ಜನ ಅಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಯಾರೋ ರಾಜಕಾರಣಿಯ PO ಬಿದನಲ್ಲಿ ಅಂತ. ಓ, ಹೌದು. ಏನಾಗಿದೆ ಯಾರಿದ್ದಾರೆ ಈ ಒಂದು ಸ್ಕೆಚ್ ಅಲ್ಲಿ ಇದ್ರ ಮುಖಾಂತರ ನಮಗೆ ಗೊತ್ತಾಗ್ತಾ ಇಲ್ಲ. ಓಕೆ ಫೈನ್, ನೀನ್ ಈಗ ನನ್ನ ಹಂತದಲ್ಲಿ ನಿನ್ನ ಹಂತದಲ್ಲಿ ಇದಾಗಲ್ಲ ಅಂತ ಅಂದ್ಮೇಲೆ ನೆಕ್ಸ್ಟ್ ಯಾರ ಹಂತದಲ್ಲಿ ಆಗುತ್ತೆ ಅಂತ ಏನ್ ಮಾಡ್ಬೇಕು ಅಂತ ಯಾಕೆ ಮುಂದೆ ಹೋಗಿಲ್ಲ? ನೀನ್ KCP ಅವರೇ ತಾನೇ ಆದೇಶ ಕಾಪಿ ಕೊಟ್ಟಿರೋದು. ಆಮೇಲೆ ನಿಮ್ಗೆ ಸ್ಪಾಟ್ ಅಲ್ಲಿ ಈಗ ರೋಡ್ ಆಗಿದೆ ಅಲ್ವಾ, ರೋಡ್ ಆಗಿರೋ ಬೇಸಿಸ್ ಮೇಲ್ಗಡೆ ಹೋಗಿ ಸರ್ವೇಗೆ ಒಂದು ಲೆಟರ್ ಇಂದ ಹಾಕ್ತಿದ್ರೆ ಬಂದು ಅವ್ರು ಐಡೆಂಟಿಫೈ ಮಾಡಿರ್ತಾರಲ್ವಾ? ಅದನ್ನು ಮಾಡೋರಲ್ಲ ಮೇಡಮ್. ರಿವ್ಯೂ ಎಷ್ಟಲ್ಲಿ ತೋರಿಸಿದ್ರೆ ಮಾಡಿಸಿರೋದೇ ಮಾಡಿದ್ನ ಸುಮ್ಮನೆ ಮಾತಾಡ್ಕೊಂಡು ಬರೀ ಕಂಪ್ಲೇಂಟ್ A3 ನಲ್ಲಿ ಅಲ್ಮೇಲಮ್ಮ ಅಂತ ಇದೆ ಕರೆಕ್ಟ್. A2 ನಲ್ಲಿ ಇದೆ. ನೋಡಿ A3 ನಲ್ಲಿ ಇಲ್ಲ ಅಲ್ವಾ? ಕೇಳಿ ಯಾರು ಬರ್ದಿದ್ದು ಹೆಂಗ್ ಕುಡಿಸಿದ್ರು ಯಾರು ಬರ್ದಿರೋದು? ಇಲ್ಲ ಅಂದ್ಮೇಲೆ ಅವರೆಲ್ಲರೂ ಡ್ಯೂಟಿ ಮಾಡ್ತಿದ್ದು ಬರೀದಿಲ್ಲ. ಯಾವ ಆಧಾರ ಮಾಡಿದ್ದಾರೆ ನಿಮ್ಮ ಕೊಟ್ಟಿರೋ ಇವರು ಈ ಆಧಾರದ ನಾವು ಮಾಡ್ತೀವಿ. ಈ ಆರ್ಡರ್ ರಸ್ತೆ ಅಭಿವೃದ್ಧಿಗಾಗಿ ಭೂಸ್ವಾಧೀನವಾಗಿರುವ ಪ್ರದೇಶವಾಗಿದ್ದು ಅಲುಮೇಲಮ್ಮ ಅನ್ನುವ ಎಂಬುವವರು ಅವರಿಗೆ ಭೂಸ್ವಾಧೀನವಾಗಿರುವುದು ಕಂಡು ಬರುತ್ತದೆ ಅಂತ ಬರ್ತಿದ್ದಾರೆ. ಇವರು ಅವರ ಸ್ಪಾಟ್ ಅಲ್ಲಿ ಅಲುಮೇಲಮ್ಮ ಅವರಿಗೆ ಕಂಡು ಬಂದಿದ್ದಾರ ಅಥವಾ ಈ ಏನು ಜಂಟಿಯಾಗಿ ಇತ್ತಲ್ಲ ಅದು A2 ಮತ್ತೆ A3 ಜಂಟಿಯಾಗಿತ್ತಲ್ಲ ಅದ್ರ ಮೇಲೆ ಬಂದಿದ್ದಾರ? ಅದು ಯಾರು ಮಾಡಿರೋದು ಇದು? ಇದಾರ ಅವರು ಎಲ್ಲಿ ಬಿಟ್ಟು ಸಾಹೇಬರು ಅಲ್ಲ ನಿಮಗೆ ಗೊತ್ತಿತ್ತಲ್ವಾ ಆ ಟೈಮಲ್ಲಿ ನಾನು ಅದನ್ನೇ ಹೇಳಿದೆ. ಪಾಣಿನೇ ಇಲ್ಲ ಹೆಂಗಪ್ಪ ಕೇಳ್ಕೊಂಡು ಪಾಣಿ ಕೊಡಿಸಿದ್ರೆ ಇವ್ರು ಕೊಡ್ರಿ ಅವ್ರಿಗೆ ಅಂತ ನಾನು ಅದನ್ನೇ ಕೇಳ್ತಾರೆ. ಏನಾಗಿದೆ ಅಂತಂದ್ರೆ ಇದು 3 ಹಿಸ್ಸೆಗಳಾಗಿದ್ದಾವೆ. ಒಂದರಲ್ಲಿ ಇವ್ರ ಹೆಸರಿದೆ, ಇನ್ನ 2ರಲ್ಲಿ ಅವ್ರ ಹೆಸರಿಲ್ಲ. ಇದನ್ನ A2 ಮತ್ತು A3 ಜಂಟಿಯಾಗಿ ಕೂರಿಸ್ತಿದ್ದಾರೆ ಅದರಲ್ಲಿ. ಬಿಕಾಸ್ ಆಫ್ ದಟ್ ಎಲ್ಲ ಡೌಟ್ಸ್ ಕ್ಲಾರಿಫಿಕೇಶನ್ ನಮಗೆ ತಲೆ ಕೆಟ್ಟಿದ್ದಾರೆ, ಎಲ್ಲ ಅದರಿಂದ ಆಗ್ತಾ ಇದೆ. ಅವರು ಕ್ಲಿಯರ್ ಆಗಿ A2 ನಲ್ಲಿ ಇಂಥವರಿಂದನೇ ತೆಗೆದಿದ್ದೀವಿ, A3ಯಲ್ಲಿ ಇಂಥವರಿಂದನೇ ತೆಗೆದಿದ್ದೀವಿ ಅಂತ ಲ್ಯಾಂಡ್ ಅಕ್ವಿಸಿಷನ್ ಆದೇಶದಲ್ಲಿ ಬರೆದಿದ್ರೆ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡೋದಕ್ಕೆ ನಮಗೆ ತೊಂದರೆ ಆಗ್ತಾ ಇರಲಿಲ್ಲ. ಕರೆಕ್ಟ್ ಅಲ್ವಾ? ನಾವು ಎಷ್ಟು ನೋಡಿ 3 ಸ್ಕೆಚ್ ಇದೆ, ಇದೊಂದು ಸ್ಕೆಚ್ ಇದೆ, ಇದೊಂದು ಸ್ಕೆಚ್ ಇದೆ, ಮತ್ತು ಇದೊಂದು ಸ್ಕೆಚ್ ಇದೆ. ಇಷ್ಟು ಸ್ಕೆಚ್ ನೋಡಿದ್ರು ಕೂಡ ಮೂರು ಸ್ಕೆಚ್ ಯಾಕೆ ಹೊಂದಿಸಿರು? ಆ 3 ಸ್ಕೆಚ್ನ ಯಾಕೆ ಹೊಂದಿಸಿರು ಮೇಡಮ್? 3 ಸ್ಕೆಚ್ 3 ಸ್ಕೆಚ್ನ ನಾವೇ ಪ್ರಕಟಿಸಿರೋದು. ಪಾಣಿಯಲ್ಲಿ ಏನಿದೆ ಅದನ್ನ ಬರ್ದಿದ್ದಾರೆ ಅವರು. 7.5 ಗುಂಟಾಸ್ಗೆ ಎಕ್ಸಾಕ್ಟ್ ಆಗಿ ಏನಿದೆ. ನೀವು ಯಾರಾದ್ರೂ ರೆವಿನ್ಯೂ ಅವ್ರು ಇದ್ರೆ ನೋಡಿ, ನನಗೆ ಏನಾದ್ರು ಇಲ್ಲ, ಇದು ಒಂದೊಂದು ಟೈಮಲ್ಲಿ ಒಂದೊಂದಾಗಿದೆ. ಕರೆಕ್ಟ್ ಅಲ್ವಾ? ಇಲ್ಲಿ ಎಲ್ಲಿ ಬರ್ತೀರಿ ಹೆಸರು ಬರ್ತೀರಾ? ಅದೇ ಬೇಕಾಗಿದೆ ಇವಾಗ. ಯಾರಿಂದ ತೆಗಿಬೇಕು ಅನ್ನೋದೇ ತಾನೇ ಕ್ವಶನ್. ಯಾರಿಂದ ತೆಗಿಬೇಕು ಅಂತ ವಿಚಾರ ಗೊತ್ತಿಲ್ಲದೆ ದುಡ್ಡು ಹೆಂಗ್ ರಿಲೀಸ್ ಮಾಡೋದು? RIA ರಿಪೋರ್ಟ್ ಇದ್ದರೆ ದುಡ್ಡು ಯಾರಿಗೆ ಹೋಗಿದೆ? ಅಲ್ಮೇಲಮ್ಮ ಅವ್ರಿಗೆ, ಅಲ್ಮೇಲಮ್ಮ ಅವ್ರಿಗೆ A2 ನಲ್ಲಿ ಇದೆಯಲ್ಲ, ಅಲ್ಲೂ ಅಕ್ವಿಸಿಷನ್ ಆಗಿದೆಯಲ್ಲ. ನೀವು ನಿಮ್ಮ ಇವರು ಕೊಟ್ಟಿರೋ ಪ್ರಕಾರ ಅವ್ರು 4 ಲಕ್ಷ ದುಡ್ಡಾಗಿದೆ. ಯಾರಿಗೆ? ಎಲ್ಲಿದೆ ಅದು ಆದೇಶ? ಅವ್ರಿಗೆ ಹೋಗಿದೆ ಅಂತ ಅಂದ್ಬಿಟ್ಟು ಇವಾಗ ತೋರಿಸಿದ್ರಲ್ಲ, ಅದು ಜಂಟಿ ಹೇಳಿರೋದಲ್ಲಪ್ಪ. ನೋಡಿ ಮೇಡಮ್, ಬ್ಯಾಕ್ ಸೈಡ್ ಎಲ್ಲ ಎಂಟ್ರಿ ಮಾಡಿದ್ದಾರೆ.
57 ಸಬ್ 4 ಇದರಲ್ಲಿ 8 ಗುಂಟೆ ವಿಸ್ತೀರ್ಣಕ್ಕೆ ಅಲುಮೇಲಮ್ಮ ಅವರಿಗೆ 45 ಮೂರರಲ್ಲೂ ಹೋಗಿದೆ ಅವರು. ಇದರಲ್ಲಿ ಅವ್ರ ಪಾಣಿಯಲ್ಲಿ ಅವ್ರ ಹೆಸರು ಬರ್ತಾ ಇದೆ, ನೀವೇ ನೋಡಿದ್ರಿ. ಇದು ಓಕೆ ಇದೆ, ಇದ್ರದ್ದು ಏನು ಪ್ರಾಬ್ಲಮ್ ಇಲ್ಲ, ಕರೆಕ್ಟಾ? ಓಕೆ. 257 ಸಬ್ 4 ಇದು ಸೇಮೇ ಅಲ್ವಾ? 257 ಸಬ್ 1A2 ಇದರಲ್ಲಿ ಅವ್ರ ಹೆಸರಿದೆ, ಅಲುಮೇಲಮ್ಮ ಅವರ ಹೆಸರಿದೆ. 257 ಸಬ್ 1A3 ವಿಸ್ತೀರ್ಣದ ಜಮೀನನ್ನ ಭೂಮಾಲೀಕರಾದ ಅಲುಮೇಲಮ್ಮ ಇವ್ರಿಗೆ ಮತ್ತೆ ಇದರಲ್ಲಿ ಹೋಗಿದೆ. ಇದು ಸರ್ವೆ ಕರ್ದ ಮತ್ತೆ ಇದರಲ್ಲಿ ಗೊತ್ತಾಗಲ್ಲ. ಕರೆಕ್ಟ್ ಅಪ್ಪ, ನೀವು ಹೇಳ್ತಾರ ನನಗೆ ಅರ್ಥ ಆಯ್ತು. ಹೌದು, ಮತ್ತೆ ಇವ್ರಿಗೆ ಹೆಂಗ್ ಹೋಯ್ತು? ಅವ್ರು ಕೇಳ್ತಾರ ಪ್ರಶ್ನೆ ವ್ಯಾಲಿಡ್ ಅಲ್ವಾ? ಕ್ಲಾರಿಫಿಕೇಶನ್ ತೊಗೊಂಡ್ರೆ ಆಯ್ತು. ಇಷ್ಟನ್ನೇ ಅದನ್ನ ಕೆಶಿಪ್ಪಿಗೆ ಎಲ್ಲಿಗೆ ಪೋಸ್ಟ್ ಕೆಲಸ ಮಾಡ್ಬಿಟ್ರೆ ಒಂದು ಅರ್ಜಿ ಬಂದ್ಮೇಲೆ ಅದು ಸಮಸ್ಯೆ ಬಗೆಹರಿಸಿದ್ಯಾ ಇದು ಅಂತ ಏನು ಕೆಶಿಪ್ಪಿಗೆ ಈಗ ಕಳಿಸಿದ್ದೀರಾ. ಕೆಶಿಪ್ಪಿಂದ ಯಾವುದೇ ರೀತಿ ಉತ್ತರ ಬಂದಿಲ್ಲ. ಯಾರಿದ್ದಾರೆ ಕೆಶಿಪ್ ಅವರು? ಆಯ್ತಪ್ಪ. ಕೆಶಿಪ್ ಅಲ್ಲಿ ಇಲ್ಲಿ ಡಿಸ್ಟ್ರಿಕ್ಟ್ ಆಫೀಸ್ ಅಲ್ಲಿ ಇದ್ದಾರಾ? ಎಲ್ಲಿದ್ದಾರೆ? ಬೆಂಗಳೂರು ಮೇಡಮ್. ಇಲ್ಲಿ ತುಮಕೂರಲ್ಲಿ ಆಫೀಸ್ ಇಲ್ವಾ? ಇಲ್ಲ ಮೇಡಮ್, ಬೆಟ್ಟಾಫೀಸ್ ಮುಂದೆ ಕೇರ್ ಸರ್ಕಲ್ ಆಗಿದೆ. ಇದನ್ನ ಮತ್ತೆ ಆ ಲೆಟರ್ ಇದು ಸೈನ್ ಆಗಿರೋ ಲೆಟರ್ ಕೊಡೋಣ. ಕಳಿಸಿದ್ದೆಲ್ಲ ಇವಾಗ ತೋರಿಸಿದಲ್ಲ, ಸೈನ್ ಆಗಿರೋ ಲೆಟರ್ ಕೊಡೋಣ ಮೇಡಮ್. ಆ ಲೆಟ್ರೇ ನಮ್ಮ ತೋರಿಸ್ತಾರೆ ಒಂದೇ ದಿನ ಮಾಡಿ. ಇವ್ರು 6ನೇ ತಿಂಗಳಲ್ಲೇ ಬಂದಿದ್ದೀವಿ ಅಂತಾರೆ. ಏನು ಫಾಲೋಅಪ್ ಆಗಿದೆ ಮೇಡಮ್? ಯಾವ ಒಂದು ಅರ್ಜಿ ಕೊಡ್ತೇವೆ ಸುಮ್ಮನೆ ಪೋಸ್ಟ್ ಮೇಲೆ ಕೆಲಸ ಮಾಡ್ಕೊಂಡು ಇವಾಗ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ. ಒಂದು ಮೇಡಮ್ ಮೇಡಮ್ ಹೇಳಿ, ಒಂದು ಯಾವ್ದಾರು ಒಂದು ಹೇಳಿ. ಅವ್ರಿಗೆ ಕ್ಲಾರಿಫಿಕೇಶನ್ ಸಿಕ್ತು ಮೇಡಮ್. ಇವಾಗ 50 days ಅಲ್ಲಿ ಆಗುತ್ತಾ ಮೇಡಮ್? ಮಾಡಿಸ್ತಾರೆ. ಕ್ಲಾರಿಫಿಕೇಶನ್ ಸಿಕ್ಕಿದೆ. ಅಲ್ಲ, ನೀವು 15 ಹೇಳ್ತಿರ್ಬೇಕಾದ್ರೆ ಇನ್ನೂ ಒಂದು 15 days ತೊಗೊಂಬಿಡಿ. ಅವ್ರ ಸಮಸ್ಯೆ ಬಗೆಹರಿಸ ಪ್ರತಿ ದಿನ ನಾವು ಇದನ್ನ ಉದಯ ಸರ್ ಇಂದ ಹರೀಶ್ ಅವ್ರು ಚಾರ್ಟ್ ತಗೊಂಡ್ಮೇಲೆ ಮಿನಿಮಮ್ ಇಲ್ಲ ದಿನಕ್ಕೆ 4 ಗಂಟೆ ಕಮ್ಮಿ. ಈಗ ನನ್ನ ಡೌಟು, ಈಗ A3 ನಲ್ಲಿ ಅವರು ಕೆಂಪಮ್ಮ ಒಂದು 7-8 ಜನ ಇದ್ದಾರಲ್ವಾ, ಅವರಿಂದ ಯಾರಿಂದ ನಾವು ಇವ್ರಿಗೆ ಪ್ರಯಾಣ ಅಥವಾ ಆ ಥರ ಅದರಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಸಿಗ್ತವೆ. ಎಲ್ಲ ಸಿಗ್ತವೆ. ಹೆಂಗೆ ಟ್ರೇಸ್ ಮಾಡೋದನ್ನ ಮೇಡಮ್, ಒಂದು ತುಂಬ ಬೇಜಾರಿನ ಸಂಗತಿ ಅಂದರೆ ಯಾವ ಇಲಾಖೆಯಲ್ಲಿ ಬೇಕಾದ್ರೂ ಬಡ್ದಾಡ್ ನ್ಯಾಯ ತಗೋಬೋದು. ಈ ಕಂದಾಯ ಇಲಾಖೆಯಲ್ಲಿ ಮಾತ್ರ ತಿಮ್ಮಿನ ಬೊಮ್ಮಿನ ಮಾಡ್ಬಿಡ್ತಾರೆ, ಬೊಮ್ಮಿನ ತಿಮ್ಮಿನ ಮಾಡ್ಬಿಡ್ತಾರೆ. ನಮ್ಮ ಅಪ್ಪನ ಆಸ್ತಿ ನಾವು ಮಾಡ್ಕೊಳ್ಳೋಕೆ ಲಂಚ ಕೊಡಬೇಕು. ಇದು ಯಾವ ಸೀಮೆ ದುರ್ವಿಧಿ ನಾವು. ಇವರು ವಿಶ್ವನಾಥ್ ಕಳಿಸಿದಾರಾ ಆದ್ರೆ? ಪ್ರಿಂಟ್ ತಗೊಂಡು ಸೈನ್ ಬರ್ಬೇಕಲ್ಲ ಸರ್. ಯಾರ ಹತ್ರ ಇದೆ? ಈ ಲೆಟರ್ ಯಾರ ಹತ್ರ ಇದೆ? ಕರೆಕ್ಟಾಗಿ ಸೈನ್ ಮಾಡಿದಾರಾ? ತಗೋ, ಲೆಟರ್ ತರಿಸಿ. ಲೆಟರ್ ತರಿಸಿ. ಕಳಿಸಿದಾರಂತ ಸರಿ, ತರಿಸಿರೋ ಡೇಟ್ ಕಳಿಸಿ ಸರ್. ಲೆಟರ್ ಕೊಡಿ, ಲೆಟರ್ ಕೊಡಿ. ಯಾವ ಡೇಟ್ ಅಲ್ಲಿ ಹೋಗಿದೆ ಕೊಡಿ. ಅದನ್ನ ನಾನು ಕ್ಲಾರಿಫಿಕೇಶನ್ ಮಾಡಿದ್ರು. ಅನರ್ಶನ್ ಅವರು ಟ್ರಾನ್ಸ್ಫರ್ ಆಗಿ ನಾನು ಬಂದರೆ ಟ್ರಾನ್ಸ್ಫರ್ ಆಗಿ ಈಗ ಚಾರ್ಜ್ ಕೊಡ್ತೀನಿ ಅಂತ ಹೇಳ್ತಾರೆ. ಟ್ರಾನ್ಸ್ಫರ್ ಆಗಿದ್ದೀನಿ, ಟ್ರಾನ್ಸ್ಫರ್ ಲೆಟರ್ ಅವ್ರಿಗೆ ನಾನು ಕಳಿಸಿ. ಹಲೋ, ನಮಸ್ತೆ. ಇವ್ರದ್ದು ಯಾರ್ದು? ಎಡವಾಣಿ ಶ್ರೀನಿವಾಸ್. ಕೆಶಿಪ್ ಆಫೀಸ್ಗೆ ಹೋಗಿದ್ಯಾ? ನನಗೆ ಕಳಿಸಿ ಅದು ಲೆಟರ್ ಕೊಡಿ, ನನಗೆ ಬೇಕೀಗ. ಯಾರಿದ್ದಾರೆ ಇಲ್ಲಿ? ನಿಮ್ಮ ಬೀರು ಓಪನ್ ಇದೆಯಾ? ಹಾಂ, ಕಳಿಸ್ಕೊಡಿ ಈಗ ಬೇಗ. ನಾನು ಚೇಂಬರಲ್ಲಿ ಇದ್ದೀನಿ, ಬೇಗ ಕಳಿಸ್ಕೊಡಿ. ಈಗ ಕಳಿಸಪ್ಪ. ಊಟ ಗೀಟ ಅಂತ ಅಂದ್ಕೊಂಡಿದ್ರೆ ಆಗಲ್ಲ. ನಾನು ಬೆಳಗ್ಗೆಯಿಂದ ತಿಂಡಿ ಮಾಡಿಲ್ಲ, ಅರ್ಥ ಆಯ್ತಾ? ಕತೆಗಳು ಹೇಳ್ಬೇಡಿ ಇಲ್ಲಿ ನನಗೆ. ಜನರು ಕೆಲಸ ಮಾಡಲ್ಲ. ಹೋಗಿದೆ ಅಂತೆ ಕೆಶಿಪ್ಗೆ, ಲೆಟರ್ ಕಾಪಿ. ಯಾವ ಡೇಟ್ ಅಲ್ಲಿ ಹೋಗಿದೆ? ನಮ್ಮ ದುಡ್ಡಲ್ಲಿ ಬಿರಿಯಾನಿ ತಿನ್ನೋದು. ಯಾರ ಹತ್ರ ಮಾತಾಡ್ಬೇಕು? ಏನು ನನಗೆ ಇನ್ನು 10 days ಅಲ್ಲಿ ಮೇಡಮ್ ನಮ್ಮ ಸಮಸ್ಯೆ ಬಗೆಹರಿಸ್ತೀವಿ. ನಾವು ಅಲ್ಲಿವರೆಗೂ ಕಡೆ ಬರೋದು ಅಲ್ಲ. ಕೆಶಿಪ್ಪಿಂದ ಇದು ನೀವು ನಾನು ಮಾತಾಡ್ತೀನಿ ಅವರಿಗೆ ಯಾರಿದ್ದಾರೆ. ಸೊ ಇದು ಕ್ಲಾರಿಟಿ ಬರಲಿ ಅಲ್ವಾ? ಯಾಕೆಂತಂದರೆ ಈಗ ಏಕಾಏಕಿ ಇವ್ರಿಗೆ 2014-15 ಅವರ ಪಾಣಿಯಲ್ಲಿ ಅವ್ರ ಹೆಸರು ಹಿಂದೆನೇ ಹಿಂಗೆ ಅವರು 4,20,000 ಡೆಪಾಸಿಟ್ ಮಾಡಿದ್ದಾರೆ. ಅದನ್ನು ತಗೊಳ್ಳೋಣ. ಯಾಕೆ ಇದನ್ನು ಸೈನ್ ಮಾಡಿದ್ದಾರೆ? 2014 ಅಲ್ಮೇಲಮ್ಮ ಅವರಿಗೆ ಕೊಟ್ಟಿರೋ ಡಾಕ್ಯುಮೆಂಟ್ ಈ ಆಧಾರದ ಮೇಲೆ ಅವರು ತಗೊಂಡಿದ್ದಾರೆ. ಮತ್ತೊಂದು
RIV ರಿಪೋರ್ಟ್ MRI. ಹೌದು ಮೇಡಮ್. ಬಟ್ ಇಲ್ಲಿ A3 ಅಂತ ಎಲ್ಲಿದೆ? ಎಲ್ಲಿ? ಪೂರ ನಂಬರ್ ಇದ್ದಿದ್ದಾ? ಇದ್ರ ಮೇಲೆ ಅವ್ರು ಮಾಡಿರೋ ಚಾನ್ಸ್ ಇಲ್ವಲ್ಲ? ಇಲ್ಲೂ ಬರೀತಾರೆ RTC ಪ್ರಕಾರ 257 ಅಂತ ಹೇಳಿ ಬರೀತಾರೆ. ಏನೋ ಒಂದು ಮಾಡಿ ಮೇಡಮ್, ನೀವು ಒಂದು ಸ್ವಲ್ಪ ಏನೋ ಸಂವೇದನಾಶೀಲ ಇರೋ ಹೆಣ್ಮಗನ ಥರ ಕಟ್ತಾ ಇದ್ದೀರಾ. ಸ್ವಲ್ಪ ಜನಸಾಮಾನ್ಯರಿಗೆ ನಿಮ್ಮ ಕಡೆಯಿಂದ ನಾವು ಒಂಚೂರು ನ್ಯಾಯ ಸಿಗಲಿ. ನಾವಂತೂ ಈ ಜಡ್ಗಟ್ಟಿರೋ ವ್ಯವಸ್ಥೆಯಲ್ಲಿ ರೋಸ್ ಹೋಗ್ಬಿಟ್ಟಿದ್ದೀವಿ. ಯಾರನ್ನು ಬ್ಲೇಮ್ ಮಾಡೋದು? ರಾಜಕಾರಣಿ ಅಧಿಕಾರಿಗಳ ಮೇಲೆ ಹೇಳ್ತಾರೆ, ಅಧಿಕಾರಿಗಳು ಕೆಳವರ್ಗದವ್ರು ಹೇಳ್ತಾರೆ, ಕೆಳವರ್ಗದವ್ರು ಮೇಲ್ವರ್ಗದವ್ರ ಮೇಲೆ ಹೇಳ್ತಾರೆ. ಸಾಕಾಗೋದು. ಇದು ಹಳೆ ಮಾಡಿನ 2005 14 ಏನಿದೆ ಕ್ಲೋಸ್ ಮಾಡೋಣ. ಅಲ್ಲ ಇನ್ನೂ ಫೈನಲ್ ಆಗಿ ಒಂದು ಮಾತು ಹೇಳ್ಬಿಟ್ರೆ ಎಷ್ಟು ವಿವರ ಅದನ್ನು ಫೈನಲ್ ಕನ್ಕ್ಲೂಷನ್ಗೆ ನಿಮ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ವಿಡಿಯೋ ದೊಡ್ಡದಾಯ್ತು ನಮಸ್ಕಾರ. ಇದನ್ನ ಯಾಕೆ ಸೈನ್ ಮಾಡಿಲ್ಲ? ಇವ್ರು ಮಾಡಬೇಕಾದ್ರು ಗೆಜೆಟ್ ಮಾಡಬೇಕಾದ್ರು 2014 ಮಾಡಿ ಯಾರಿದೆ ಇದರಲ್ಲಿ A3ನಲ್ಲಿ ಅವ್ರದ್ದೇನೇ ಬಂದಿದೆಯಾ? A3ಗೆ 2014-15 ಅವರು ಇಂಥ ಸರ್ವೆ ನಂಬರ್ಗೆ ಅಂತ ಹೇಳಿ ಮಾಡೋದು. ಹೆಂಗೆ ಇನ್ಕಾರ್ಪೊರೇಟ್ ಆಗುತ್ತೆ? ಇಲ್ಲೂ ಇಲ್ಲಪ್ಪ A3 ಏನಿದೆ ಅಲ್ವಾ? ನೋಡಪ್ಪ ಲೆಟರ್ ಇಲ್ಲಿರ್ತಾರೆ ಕಳಿಸಿದ್ರೆ ಮೇಡಮ್ ಒಬ್ಬರಿಂದ ಇಷ್ಟೊಂದು ಜನ ವೆಯ್ಟ್ ಮಾಡ್ದಂಗೆ ಆಯ್ತತೆ. ನೀವು ಹೇಳಿ ಅದು ಯಾವಾಗ ಆಗುತ್ತೆ ಅನ್ನೋದು ವಿಚಾರ ಹೇಳಿ. ದೇಶಕ್ಕೆ ಬರೆದಿರೋ ಲೆಟರ್ ಕಾಪಿ ಕೊಡ್ತೀನಿ ನಾನು ನಿಮಗೆ. ನೀವು ಅಲ್ಲಿ ಫಾಲೋ ಅಪ್ ಮಾಡಿ. ನಾನು ಒಂದ್ಸತಿ ಮಾತಾಡ್ತೀನಿ ಅವ್ರನ್ನ. ಎರಡನೇದಾಗಿ ಈ A3ನಲ್ಲಿ ಯಾರಿದೆ ಅಂತ ಪ್ಲಾನಿಂಗ್ ಬರೋದ್ರಿಂದ ನಾವು ಯಾರೋ ಒಬ್ಬರ ಹೆಸರಿಂದ ಎಕ್ಸ್ಟೆಂಟ್ ಅಂತೂ ತೆಗೆಯೋದಂತೂ ಆಗಲ್ಲ. ಕೇಶಕ್ಕೆ ಕಳಿಸಿರೋ ಲೆಟರ್ ಈಗ 5 ಕ್ವಿಂಟಲ್ ಪೊಸಿಷನ್ ನೀವೇ ಇದ್ದೀರಾ? ಏನು ಬಾಜರ್ ಮಾಡಿದ್ಯಾ? ಲಾಸ್ಟ್ ಟೈಮ್ ಹೋದಾಗ ಲಾಸ್ಟ್ ಟೈಮ್ ಸರ್ವೆ ಮಾಡಬಹುದು. ಯಾಕೆ ಸ್ನೇಹಿತರೆ ಯಾರು ಜನರಲ್ಲಿ ಯಾರು ಕ್ಲಾರಿಟಿ ತಗೊಂಡು ಮಾಡ್ತಾರೆ. ಲಾಸ್ಟ್ ಟೈಮ್ ನಾನು ಎಸ್ ಡಿ ಮಾತಾಡಿ ಆಮೇಲೆ ನಾನು ಪೊಲೀಸ್ ಆ ಸರ್ವೆ ಮಾಡಿದಾಗ ಏನಾಯಿತು, ರಿಪೋರ್ಟ್ ಬಂತು. ರಿಪೋರ್ಟ್ ಕೊಟ್ಮೇಲೆ ಏನಾಯಿತು, ಅವರು ಪೋಸ್ಟ್ ಆಫೀಸ್ ಅವರು ಲೆಟರ್ ಕೊಟ್ಟಿಲ್ಲ ಅಂತ ಉದ್ದೇಶಕ್ಕೋಸ್ಕರ ನಮ್ಗೆ ಯಾರಿಗೋ ಮಾಹಿತಿ ಇಲ್ಲ ಅಂತ ಪೋಸ್ಟ್ ಮಾಡಿದ್ರು. ನಾನು ಇದು ಮಾಡ್ತೀನಿ. ಇವೆಲ್ಲ ಸುಮ್ಮನೆ ಲೂಪ್ ಹೋಲ್ಗಳು, ಏನೋ ಒಂದು ಕಿತಾಪತಿ. ಅದು ಹಾರ್ಟ್ಲಿ ಒಳ್ಳೇದು ಮಾಡಬೇಕು ನಾನೇನು ಬೇರೆ ಫೋರ್ಜರಿ ಮಾಡ್ಬಿಟ್ಟಿದ್ದೆ ನಾನು ಕೇಳ್ತಾ ಇಲ್ಲ. ಈಗ ನಾವು ನಮ್ಮ ಕಡೆಯಿಂದ ಈಗ ADLRಗೆ ರಿಪೋರ್ಟ್ ಕಳಿಸ್ಬೇಕು, ಕರೆಕ್ಟಾ? ADLRಗೆ ರಿಪೋರ್ಟ್ A3ಯಲ್ಲಿ ಅಥವಾ ಅವ್ರು ಏನು ಹೇಳ್ತಿದ್ದಾರೆ ತುಂಬ ಸಿಂಪಲ್, ಲ್ಯಾಂಡ್ ಅಕ್ವಿಸಿಷನ್ ಯಾರ್ದಾಗಿದೆ ಅವರ ಇದರಲ್ಲಿ ಕೂರಿಸಿ ಅಂತ ಕೇಳ್ತಾ ಇದ್ದಾರೆ. ಸೊ ನಾನು ಫಸ್ಟ್ ಕೆಲಸ ಸರ್ವೆನ ಕಳಿಸ್ತೀನಿ. ನೀವು VA ಮತ್ತು RA ಮತ್ತು ಸರ್ವೆ 3 ಜನ ಜವಾಬ್ದಾರಿ ಇದೆ, ಆಯಿತಾ? ಸರ್ವೇರ್ ಒಬ್ಬರೇ ಕಳಿಸಿದ್ರು ಅವ್ರು ಮಾಡಿದ್ರು ಅಂತಲ್ಲ. ಈ ರೋಡ್ ಹೋಗಿದೆಯಲ್ಲ, ನನಗೆ ಇದರಲ್ಲಿ ಕ್ಲಿಯರ್ ಆಗಿ ನನಗೆ ಗೊತ್ತಾಗಬೇಕು ಈ ಪೊಸಿಷನಲ್ಲಿ ಯಾರಿಗೂ ಏನು ಬಾಜಾರೆ ಮಾಡಿಸಿ ಏನು ಸರ್ವೇರ್ ಇವತ್ತೇ ಕಳಿಸ್ಬೇಕು. ಅದನ್ನು ಬಿಟ್ಟು ನಮಗೆ A3ನಲ್ಲಿ ಹಳೆ ಕೈಬರದ್ ಮಾಡಿಗಳು ತೆಗೆದು, ಆಯಿತಾ? ಹಳೆ ಕೈಬರದ್ ಮಾಡಿಗಳು ಇವಾಗ 2000 ಯಾವಾಗಿಂದ ಏನೇನು ಟ್ರಾನ್ಸಾಕ್ಷನ್ಸ್ ಆಗಿದೆ ಅದನ್ನು ತೆಗೆದು, ಆಮೇಲೆ EC ಒಂದು ತೆಗೆದುಕೊಂಡು ಎಲ್ಲಿಂದ ಯಾರಿಗಾಗುತ್ತೆ ಅಕಸ್ಮಾತ್ ಇಲ್ಲಿ ಅಲ್ಮೇಲಮ್ಮ ಅನ್ನೋರಿಗೆ A3ನಲ್ಲಿ ಹೆಂಗೆ ಬಂತು ಅಂತ ಬೇಕು ನನಗೆ. ಅವ್ರಿಗೆ 4 ಲಕ್ಷ ಕಳಿಸಿದ್ದಾರೆ ಗೌರ್ಮೆಂಟಿಂದ, ಅವ್ರಿಗೆ ಹೇಗೆ ಬಂತು ಅನ್ನೋದು ನನಗೆ ಇನ್ಫಾರ್ಮೇಷನ್ ಅವ್ರಿಗೆ ಹೇಗೆ ಬಂತು ಅಂತ ಇನ್ಫಾರ್ಮೇಷನ್ ಬೇಕು ನನಗೆ, ಆಯಿತಾ? ಮಿಕ್ಕಿದ್ದು ಏನಾದರೂ ಇತ್ತು ಅಂತಂದರೆ ಇವ್ರ ನಂಬರ್ ನಿಮ್ಮ ಹತ್ರ ಇದೆ ಅಂತ ಅನ್ಕೋತೀನಿ ನಾನು. ಸೊ ಅವರಿಗೆ ಫೋನ್ ಮಾಡಿ ಅವ್ರು ನೀವು ನಮ್ಮ ಹತ್ರ ಇರೋ ದಾಖಲೆಗಳಿಗಿಂತ ಅವ್ರ ಹತ್ರನೇ ಜಾಸ್ತಿ ದಾಖಲೆಗಳಿದೆ, ಅವರೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ.
ನಾಚಿಕೆ ಆಗುತ್ತೆ. ಡಾಕ್ಯುಮೆಂಟ್ ತರ್ಸಕ್ಕೆ ಎಷ್ಟು ಈಗ ಕಷ್ಟಪಟ್ಟಿರ್ಬೋದು. ನಾನು ಒಂದು 15 ಡೇಸ್ ಅಷ್ಟೇ ನಾನು ರಜೆ ಇದ್ದೀನಿ ಆ ಡ್ಯೂಟಿಗೆ 15 ಡೇಸ್ ಅಂದರೆ ಅಷ್ಟರೊಳಗಡೆ ಒಂದು ವೀಕ್ ಆಗೋದಿಲ್ಲ ಇನ್ನು ಫ್ರೆಂಡ್ಸ್ಗಳ ಮೇಲೆ ಎಷ್ಟು ಈ ಥರ ಆಗ್ಬೋದು ಅವ್ರು ಯಾವ ಇಲ್ಲ ನಾನೇ ಪರ್ಸನಲ್ ಆಗಿ ಫಾಲೋ ಅಪ್ ಮಾಡ್ತೀನಿ ಇದನ್ನ ಆಯ್ತಾ. ಒಂದು 1ನೇ ತಾರೀಕು ಎರಡಿದೆ. ಇಲ್ಲ ನಾನು ನೆಕ್ಸ್ಟ್ 1ನೇ ತಾರೀಕು ಎಲ್ಲೂ ಸ್ಕೂಲ್ಸಕ್ಕಾಗಲ್ಲ. ಈ ವೀಕ್ 1ನೇ ತಾರೀಕು ನೆಕ್ಸ್ಟ್ ಮಂತ್ 1ನೇ ತಾರೀಕು ನಾನು ಫ್ರೀ. ಸೊ ಅವ್ರಿಗೆ ಏನು ಸಪೋರ್ಟ್ ಬೇಕು ನನ್ನ ಆಯ್ತು. ನೋಡಿ ಇದರಲ್ಲಿ 2 ವಿಚಾರ ಇದೆ. ಒಂದು ದೇಶಕ್ಕೆ ಕಲ್ಚರಲ್ ಲೆಟರ್ ಟು ಕಾಪಿ ಕಂಟಿನ್ಯೂ ಕೊಡ್ತೀನಿ. ಒಂದದು ನನ್ನ ಕಡೆಯಿಂದ ಸರ್ವೆಯನ್ನು ನೀರಿನ ಆರಂಭ ಕಳಿಸ್ಬಿಟ್ಟು ಏನಿದೆ A3 ಏನು ಕ್ಲಾರಿಫಿಕೇಶನ್ ಬೇಕು ಅದನ್ನು ತಗೊಳ್ಳೋದು ಆಯ್ತಾ. ವಿಲ್ ಡೂ ಆ್ಯಂಡ್ ಆನೆಸ್ಟ್ಲಿ ಪುಟ್ ಮೈ ಎಫರ್ಟ್ಸ್. ನಮಗೆ ಸಪೋರ್ಟ್